ವೆಲ್ಕಮ್ ಟು ಗುರುದೇವ್. ವಿದ್ಯಾರ್ಥಿಗಳೇ, ಮುಂಬರುವಂತಹ ಪರೀಕ್ಷೆಗಳಿಗೆ ಇಂಡಿಯನ್ ಎಕನಾಮಿ ವಿಷಯದ ಮೇಲೆ ಹಿಂದಿನ ಕೆಇಎ ಏನು ಬೋರ್ಡ್ ಇದೆ, ಕಾಂಪಿಟೇಟಿವ್ ಎಕ್ಸಾಮ್ ನಡೆಸಿರ್ತಕ್ಕಂಥ ಪರೀಕ್ಷೆಗಳಲ್ಲಿನ ಪ್ರಶ್ನೆಗಳನ್ನು ಇವತ್ತಿನ ದಿನ ನಾವು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಹೀಗಿದೆ, ನಮಗೆ ಕಾಣಿಸ್ತಿದೆ. ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಒಂದು ಕಡೆ ನಮಗೆ ಪುಸ್ತಕದ ಹೆಸರನ್ನು ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ನಮಗೆ ಆ ಪುಸ್ತಕವನ್ನ ಬರೆದಂತವ್ರದ ಹೆಸರನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಒಟ್ಟಾರೆ 4 ಆಪ್ಷನ್ಗಳಲ್ಲಿ ಯಾವ ಜೋಡಿ ಸರಿ ಇದೆ ಮತ್ತು ಯಾವ ಜೋಡಿ ನಮಗೆ ತಪ್ಪಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋರಿ. ಓಕೆ, 1 ಸೆಕೆಂಡ್. ರೈಟ್, ಫಸ್ಟ್ ಕ್ವಶನ್ ಬಂದು ಫಸ್ಟ್ ಆಪ್ಷನ್ ಬಂದು ದಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ. ಮೊದಲನೇ ಗ್ರಂಥ ಇದು, ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ ಅನ್ನುವಂಥದ್ದು. ಬರ್ದಿದ್ದು ಯಾರಪ್ಪ ಅಂದ್ರೆ ಜಾನ್ ಮೆನಾರ್ಡ್ ಕೀನ್ಸ್. ಸರಿಯಾದಂತ ಒಂದು ನಮಗೆ ಆಪ್ಷನ್ ಆಗಿದೆ, ಸರಿಯಾದಂತ ಒಂದು ಆಪ್ಷನ್ ಇದು. ತದಾದ ನಂತರ ದಿ ಪಾವರ್ಟಿ ಆಫ್ ಫಿಲಾಸಫಿ ಅನ್ನುವಂತ ಮತ್ತೊಂದು ಕೃತಿಯನ್ನು ಕೊಟ್ಟಿದ್ದಾರೆ, ದ ಪಾವರ್ಟಿ ಆಫ್ ಫಿಲಾಸಫಿ. ರೈಟ್, ನೋಡೋಣ. ಅದಾದ ನಂತರ ದ ವೆಲ್ತ್ ಆಫ್ ನೇಷನ್ಸ್ ಅನ್ನುವಂತ ಮತ್ತೊಂದು ಕೃತಿ ನಮ್ಗೆ ಚಂದ ಗೊತ್ತಿದೆ, ಆಡಮ್ ಸ್ಮಿತ್ ಬರೆದಿರುವಂತ ಕೃತಿ, ಇದು ಕೂಡ ಸರಿಯಾಗಿದೆ. ದೆನ್ ದ ಥಿಯರಿ ಆಫ್ ಸರ್ಪ್ಲಸ್ ವ್ಯಾಲ್ಯೂ, ಇದು ಕೂಡ ನಮಗೆ ಸರಿಯಾದಂತ ಒಂದು ಆಯ್ಕೆ ಆಗಿದೆ. ಹಾಗಿದ್ರೆ 3 ನಮಗೆ ಸರಿಯಾದ ಆಯ್ಕೆಗಳಿದೆ. ಇದರಲ್ಲಿ ಒಂದು ಆಯ್ಕೆ ಮಾತ್ರ ತಪ್ಪಾಗಿರುವಂತದ್ದು, ದ ಪಾವರ್ಟಿ ಆಫ್ ಫಿಲಾಸಫಿ ಅನ್ನುವಂತ ಕೃತಿ. ಈ ಕೃತಿಯನ್ನು ಬರೆದದ್ದು ಬೇರೆ ಯಾರು ಅಲ್ಲ, ಅಮರ್ತ್ಯ ಸೆನ್ ತಪ್ಪಾಗಿದ್ದು. ಇಲ್ಲಿ ಕಾರ್ಲ್ ಮಾರ್ಕ್ಸ್ ಅನ್ನುವಂಥವ್ರು ಸರಿಯಾದಂತ ಒಂದು ಉತ್ತರ ಆಗಿರುತ್ತೆ. ಓಕೆ, ಇಲ್ಲಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಇದರಲ್ಲಿ ಭಾರತೀಯ ಅರ್ಥಶಾಸ್ತ್ರಜ್ಞರ ಕೃತಿಗಳು ಯಾವುದಿಲ್ಲ. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮುಂದಿನ ಬಾರಿ ಪ್ರಶ್ನೆ ಕೇಳಬೇಕಾದ್ರೆ ನೇರವಾಗಿ ಈ ಒಂದು ಪ್ರಶ್ನೆ ಒಳಗಿನ ಯಾವ್ದಾದ್ರು ಒಂದು ಆಪ್ಷನ್ ಅನ್ನು ಪಿಕ್ ಮಾಡಬೇಕು, ಒಂದು ಇಲ್ಲದೆ ಹೋದ್ರೆ ಬೇರೆ ತರಹದ ಕ್ವಶನ್ ಕೇಳಬೇಕು. ಅಂತಹ ಸಂದರ್ಭದಲ್ಲಿ ನಾವು ಭಾರತೀಯರು ಬರೆದಿರ್ತಕ್ಕಂಥ ಕೆಲವಾರು ಈ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲಿಗೆ ಮಹಾತ್ಮ ಗಾಂಧಿ ಬರೆದಿರ್ತಕ್ಕಂಥ ಮಹಾತ್ಮ ಗಾಂಧಿ ಬರೆದಿರ್ತಕ್ಕಂಥ ಪುಸ್ತಕದ ಬಗ್ಗೆ ನಾವು ನೋಡೋಣ. ಮೊದಲನೇ ಪುಸ್ತಕ ದ ಹಿಂದ್ ಸ್ವರಾಜ್. ಹಿಂದ್ ಸ್ವರಾಜ್, ಹಿಂದ್ ಸ್ವರಾಜ್ ಅನ್ನುವಂಥದ್ದು ಮಹಾತ್ಮ ಗಾಂಧೀಜಿಯವರು ಬರೆದಿರ್ತಕ್ಕಂಥ ಪುಸ್ತಕ. ಈ ಪುಸ್ತಕ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತ ಒಂದು ಪುಸ್ತಕ ಆಗಿರುತ್ತೆ. ತದನಂತರ ಆರ್ ಸಿ ಧತ್ ಬರೆದಿರ್ತಕ್ಕಂಥ ಒಂದು ಪುಸ್ತಕ, ಮತ್ತೊಂದು ಪುಸ್ತಕ ನಾವು ನೋಡ್ತೀವಿ, ದ ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ. ಇವ್ರ ಪುಸ್ತಕದ ಹೆಸರು ದ ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ, ದ ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ಅನ್ನುವಂಥದ್ದು. ದ ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ಅನ್ನುವಂಥದ್ದು ಯಾರ ಪುಸ್ತಕ ಅಂತ ಹೇಳಿದ್ರೆ ಆರ್ ಸಿ ಧತ್. ಅದಾದ ನಂತರ MG ರಾನಡೆ ಅವರದ್ದು ಮತ್ತೊಂದು ಪುಸ್ತಕ ನೋಡೋಣ, MG ರಾನಡೆ ಭಾರತದ ಆರ್ಥಿಕತೆ ಕುರಿತು ಬರೆದಂತ ಮತ್ತೊಂದು ಪುಸ್ತಕ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಎಸ್ಸೇಸ್ ಆನ್ ಇಂಡಿಯನ್ ಎಕಾನಮಿ ಅನ್ನುವಂಥದ್ದು, ಎಸ್ಸೇಸ್ ಆನ್ ಇಂಡಿಯನ್ ಎಕಾನಮಿ. ಓಕೆ, ಎಸ್ಸೇಸ್ ಆನ್ ಇಂಡಿಯನ್ ಎಕಾನಮಿ. ಇದಾದ ನಂತರ ಮತ್ತೊಂದು ಪುಸ್ತಕ ನಾವು ನೋಡ್ತಾ ಹೋಗೋಣ. ಬಹು ಮುಖ್ಯವಾದಂತ ಮತ್ತೊಂದು ಪುಸ್ತಕ ಯಾವುದು ಅಂತ ಹೇಳಿದ್ರೆ ಅಂಬೇಡ್ಕರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪುಸ್ತಕ ಇದೆ, ಬಹಳ ಪ್ರಸಿದ್ಧ ಪುಸ್ತಕ, ದ ಪ್ರಾಬ್ಲಮ್ ಆಫ್ ರುಪಿ. ಇಟ್ಸ್ ಒರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಅನ್ನುವಂತಹ ಪುಸ್ತಕ ಬಹಳ ಫೇಮಸ್. RBI ಸ್ಥಾಪನೆಗೆ ಕೂಡ ಸಹಕಾರಿಯಾದಂತಹ ಒಂದು ಪುಸ್ತಕ, ಡಾಕ್ಟರ್ BR ಅಂಬೇಡ್ಕರ್ ಬರೆದಿರುವಂತಹ ಪುಸ್ತಕ. ಇದನ್ನು ಹೊರತುಪಡಿಸಿ ಸರ್ MV ಅವರು ಬರೆದಿರ್ತಕ್ಕಂಥ ಪುಸ್ತಕ, ಸರ್ ಎಂ ವಿ ಬರೆದಿರ್ತಕ್ಕಂಥ ಅಂದ್ರೆ ಸರ್ ಎಂ
ವಿಶ್ವೇಶ್ವರಯ್ಯ ಬರೆದಿರ್ತಕ್ಕಂಥ ಪುಸ್ತಕ ನಮಗೆ ಬಹಳ ಚಂದ ಗೊತ್ತಿದೆ. ಎಕನಾಮಿಕ್, ಎ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ, ಎ ಪ್ಲಾನ್ಡ್ ಎಕನಾಮಿ, ಎ ಪ್ಲಾನ್ಡ್ ಎಕನಾಮಿ, ಎ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವಂಥದ್ದು, ಎ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವಂಥ ಮತ್ತೊಂದು ಪುಸ್ತಕವನ್ನು ನಾವು ನೋಡ್ತಾ ಹೋಗ್ತೀವಿ, ಸರ್ ಎಂ ವಿ ಅವರದು. ಅದಾದ ನಂತರ ದಾದಾಬಾಯಿ ನವರೋಜಿ, ದಾದಾಬಾಯಿ ನವರೋಜಿ DBN ಅಂತ ಬರೆದಿರ್ತೀನಿ ಶಾರ್ಟ್ ಆಗಿ. ದಾದಾಬಾಯಿ ನವರೋಜಿ ಅವರು ಬರೆದಿರ್ತಕ್ಕಂಥ ಪುಸ್ತಕ ನಮ್ಗೆ ಬಹಳ ಚಂದ ಗೊತ್ತಿದೆ, ದ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಸೊ ಆದ್ಮೇಲೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದು, ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ KA ಮತ್ತೊಂದು ಬಾರಿ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಇದೇ ಪ್ರಶ್ನೆನ ರಿಪೀಟ್ ಮಾಡಬಹುದು, ಇಲ್ಲದೆ ಇದ್ರೆ ಕೃತಿಗಳಿಗೆ ಮತ್ತು ಕರ್ತೃಗಳಿಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಭಾರತೀಯರಿಗೆ ಸಂಬಂಧಪಟ್ಟಂತ ಒಂದಷ್ಟು ಪುಸ್ತಕ ಮತ್ತು ಅದರ ಲೇಖಕರ ನಾವು ನೋಡಿದ್ದೀವಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಯಾವ ಎರಡು ಸಂಸ್ಥೆಗಳು ವಿಲೀನಗೊಂಡು 2019ರಲ್ಲಿ NSO ಅಂದ್ರೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅನ್ನುವಂತ ಸಂಸ್ಥೆಯಾಗಿ ಅದು ಸ್ಥಾಪನೆಯಾಯಿತು ಅನ್ನುವಂಥದ್ದು. ಹಾಗಿದ್ರೆ ಒಂದೊಂದೇ ನೋಡ್ತಾ ಹೋಗೋಣ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್, ದಟ್ ಈಸ್ NSSO. ನಂತರ ಸೆಂಟ್ರಲ್ ಸ್ಟಾಟಿಸ್ಟಿಕ್ಸ್ ಆಫೀಸ್, ದಟ್ ಈಸ್ CSO. ಸೊ ಹೀಗೆ ಎರಡು ಸಂಸ್ಥೆ ಕೊಡಲಾಗಿದೆ. ತದನಂತರ ಇಂಡಿಯನ್ ಸ್ಟಾಟಿಸ್ಟಿಕ್ಸ್ ಅಸೋಸಿಯೇಷನ್ ಅಂಡ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್, ಇಲ್ಲಿ ಸಿ ಆಪ್ಷನ್ ಅಲ್ಲಿ ಯಾವುದು ಇಲ್ಲ ಅಂತ ಕೊಟ್ಟಿದ್ದಾರೆ. ಇಂಡಿಯನ್ ಸ್ಟಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಂಡ್ ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆಫೀಸ್. ಸೊ 4 ನಮ್ಮ ಈ ಆಪ್ಷನ್ಗಳಲ್ಲಿ ಗೊತ್ತಿರಲಿ. ನಾವು ಉತ್ತರ ನೋಡ್ತಾ ಹೋಗೋಣ. ಸರಿಯಾದ ಉತ್ತರ ಇಲ್ಲಿ ಎ ಆಗಿರುತ್ತೆ, ರೈಟ್. NSSO ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆ ಮತ್ತು CSO ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತಿತ್ತು. ತದನಂತರ ಇದನ್ನ ಆಫೀಸ್ ಅಂತ ಮಾಡ್ತಾರೆ. ಈ ಎರಡು ಸಂಸ್ಥೆಗಳನ್ನ ಸೇರಿಸಿ 2019ರಲ್ಲಿ ಈ ಎರಡು ಸಂಸ್ಥೆಗಳನ್ನ ಸೇರಿಸಿ ಭಾರತ ಸರ್ಕಾರ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅನ್ನುವಂತ ಒಂದು ನೂತನ ಸಂಸ್ಥೆಯನ್ನ, ರಾಷ್ಟ್ರ ಮಟ್ಟದ ಅಂಕಿ ಅಂಶಗಳನ್ನ ನೋಡ್ಕೊಳ್ಳುವಂತ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಈ ಒಂದು NSO ಯಾವ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಓಕೆ, ಇಲ್ಲಿ ನೋಡಿ, NSO ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್, ರೈಟ್, 2019 ಒಳಗಡೆಗೆ ಪ್ರಾರಂಭವಾದ ಈ ಸಂಸ್ಥೆ ಕೇಂದ್ರೀಯ ಅಥವಾ ಕೇಂದ್ರದ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಜಾರಿ ಸಚಿವಾಲಯ, ದಟ್ ಈಸ್ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಈ ಮಿನಿಸ್ಟ್ರಿ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ, ರೈಟ್. ಇದು ಎಲ್ಲಿ ಇರುತ್ತೆ ಅಂದ್ರೆ ದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಓಕೆ, ದೆಹಲಿಯಲ್ಲಿ. NSO ರಾಷ್ಟ್ರೀಯ ಆದಾಯವನ್ನು ಕೂಡ ಅಳೆಯುತ್ತೆ, ಗೊತ್ತಿರಲಿ. NSO ಅನೇಕ ಅಂಕಿ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ವರದಿಗಳನ್ನು ಬಿಡುಗಡೆ ಮಾಡುತ್ತೆ. ಮುಂದಿನ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ನಮಗೆ ಬೇಕಾಗಿದ್ದು ಈ ಸಂಸ್ಥೆ ಸ್ಥಾಪನೆ ಆಗ್ಬೇಕಾದ್ರೆ ಯಾವ ಎರಡು ಸಂಸ್ಥೆಗಳನ್ನ ಸೇರಿಸಿಕೊಂಡಾಗಿದೆ ಅಂತಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದ್ವಿ. ಪ್ಲಸ್ ಈ ಒಂದು NSO ಯಾವ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ, ದಟ್ ಈಸ್ MOSPI, ರೈಟ್. ಸೊ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಇದರ ಕೇಂದ್ರ ಕಚೇರಿ ಪ್ರಸ್ತುತ ದೆಹಲಿ ಒಳಗಡೆಗೆ ಇದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನಬಾರ್ಡ್ನ ಕೇಂದ್ರ ಕಚೇರಿ ಎಲ್ಲಿದೆ ಅನ್ನುವಂತ ಪ್ರಶ್ನೆ. ನಬಾರ್ಡ್ನ ಕೇಂದ್ರ ಕಚೇರಿ, ರೈಟ್. ನಮಗೆ ಆಯ್ಕೆಗಳಿವೆ. 1 ದೆಹಲಿ, 2 ಕಲ್ಕತ್ತಾ, 3 ಬೆಂಗಳೂರು ಮತ್ತು 4ನೇದು ಮುಂಬೈ. ಸೊ ನಮಗೆ ಉತ್ತರ ಗೊತ್ತಿದೆ, ಮುಂಬೈ. ಸರಿಯಾದ ಉತ್ತರ ಯಾವುದು? ಮುಂಬೈ. ಹಾಗಿದ್ರೆ ನಬಾರ್ಡ್ ಬಗ್ಗೆ ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಬೇಸಿಕ್ ಆಗಿ ನೋಡ್ತಾ ಹೋಗೋಣ. ನಬಾರ್ಡ್ ಅಂದ್ರೇನು? ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್, ರೈಟ್. ಈ ಒಂದು ನಬಾರ್ಡ್ನ ವಿಸ್ತೃತ ರೂಪ. ಇದು ನಬಾರ್ಡ್ನ ವಿಸ್ತೃತ ರೂಪ. ಹಾಗಿದ್ರೆ ನಬಾರ್ಡ್ ಯಾವಾಗ ಸ್ಥಾಪನೆ ಆಗಿದೆ? ಸ್ವಲ್ಪ ಪ್ರಮಾಣದಲ್ಲಿ ಮುಂದಿನ
ಏನು ಕೆಎದವ್ರು ನಡೆಸ್ತಕ್ಕಂಥ ಆಗಲಿ ಅಥವಾ KPSC ನಡೆಸ್ತಕ್ಕಂಥ ಆಗಲಿ ಪರೀಕ್ಷೆಗಳಿಗೆ ಅಥವಾ KSP ನಡೆಸ್ತಕ್ಕಂಥ ಪರೀಕ್ಷೆಗಳಿಗೆ ಯಾವ ರೀತಿಯಾಗಿ ನಬಾರ್ಡ್ ಮೇಲೆ ಪ್ರಶ್ನೆಯನ್ನ ಕೇಳಬಹುದು. ಆದ್ಮೇಲೆ ನಬಾರ್ಡ್ ಅನ್ನ 1981ರ ಕಾಯ್ದೆ ಅಡಿಯಲ್ಲಿ ಪ್ರಾರಂಭ ಮಾಡಲಾಗತ್ತೆ. ನಬಾರ್ಡ್ ಅನ್ನ 1981ರ ಕಾಯ್ದೆ ಅಡಿಯಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಓಕೆ, ನಬಾರ್ಡ್ ಅನ್ನ 1981ರ ಕಾಯ್ದೆ ಅಡಿಯಲ್ಲಿ 1981ರ ನಬಾರ್ಡ್ ಆಕ್ಟ್, ಅದು ನಬಾರ್ಡ್ ಆಕ್ಟ್ ಅಂತ ಹೇಳ್ತೀವಿ. ಸೊ 1982ರ ನಬಾರ್ಡ್ ಆಕ್ಟ್, ಇದ್ರ ಮೂಲಕ ನಾವು ಪ್ರಾರಂಭ ಮಾಡ್ತೀವಿ. ಹಾಗಿದ್ರೆ ನಬಾರ್ಡ್ ಕಾಯ್ದೆ 81 ಸ್ಥಾಪನೆ ಆಗಿದೆ ಯಾವಾಗ? 1982, 1982ರಲ್ಲಿ. 1982ರಲ್ಲಿ ನಮಗೆ ನಬಾರ್ಡ್ ಪ್ರಾರಂಭ ಆಗತ್ತೆ. ನಬಾರ್ಡ್ ಪ್ರಾರಂಭ ಆಗತ್ತೆ 1982ರಲ್ಲಿ. 1982ನಲ್ಲಿ ಇದು ಶುರುವಾಗತ್ತೆ. ಹಾಗಿದ್ರೆ ನಬಾರ್ಡ್ ಗೊತ್ತಿರಲಿ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಪ್ರಾರಂಭ ಆಯಿತು ಅನ್ನುವಂಥ ಪ್ರಶ್ನೆ ಬಂದಾಗ ಕೆ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ, ಕೆ ಶಿವರಾಮನ್ ಸಮಿತಿ. ಸೊ ಕೆ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ನಾವು ನಬಾರ್ಡ್ ಅನ್ನು ಶುರು ಮಾಡ್ತೀವಿ. ಗೊತ್ತಿರಲಿ ಇದು ಗ್ರಾಮೀಣ ಮತ್ತು ಕೃಷಿ ಎರಡೂ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ರು, ನರಸಿಂಹನ್ ಸಮಿತಿ ಅಲ್ಲ. ಬಿಕಾಸ್ ಭಾರತದಲ್ಲಿ ಗ್ರಾಮೀಣ ಬ್ಯಾಂಕ್ಗಳ ಸ್ಥಾಪನೆಗೆ ನರಸಿಂಹನ್ ಸಮಿತಿಯ ಶಿಫಾರಸು ಬಹಳ ಬಹಳ ಮುಖ್ಯ. ಆದ್ರೆ ಇಲ್ಲಿ ನಬಾರ್ಡ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಮಗೆ ಕೆ ಶಿವರಾಮನ್ ಸಮಿತಿ. ಓಕೆ, ಹಾಗಿದ್ರೆ ನಬಾರ್ಡ್ ಇವತ್ತು ಯಾವುದರ ಅಡಿಯಲ್ಲಿ ಕೆಲಸ ಮಾಡುತ್ತೆ? ರೈಟ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಹಣಕಾಸು ಸಚಿವಾಲಯದ ಅಡಿಯಲ್ಲಿ. ಡೈರೆಕ್ಟ್ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವುದಿಲ್ಲ, ಬದಲಾಗಿ ಹಣಕಾಸು ಸಚಿವಾಲಯದ ಡಿಪಾರ್ಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಸರ್ವಿಸಸ್, ಹಣಕಾಸು ಸೇವೆಗಳ ಇಲಾಖೆಯ ಅಡಿಯಲ್ಲಿ ಇವತ್ತು ನಬಾರ್ಡ್ ಕೆಲಸ ಮಾಡ್ತಾ ಹೋಗುತ್ತೆ. ಗೊತ್ತಿರಲಿ ಇದು ಸಂಪೂರ್ಣವಾಗಿ ಪಬ್ಲಿಕ್ ಸೆಕ್ಟರ್. ಓಕೆ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಸಂಪೂರ್ಣವಾಗಿ ಇವತ್ತು ಕೇಂದ್ರ ಸರ್ಕಾರದ ಬ್ಯಾಂಕ್ ಇದು, ಕೇಂದ್ರ ಸರ್ಕಾರದ ಬ್ಯಾಂಕ್. ಈ ವಿಷಯವನ್ನು ಯಾಕೆ ಹೇಳ್ಬೇಕಾಯ್ತಂದ್ರೆ ಪ್ರಾರಂಭದಲ್ಲಿ ಈ ಬ್ಯಾಂಕಿನಲ್ಲಿ 99% ಷೇರುಗಳು ಸರ್ಕಾರದಿಂದ ಇದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಇದ್ರೆ, ರಿಮೈನಿಂಗ್ 1% ಅಷ್ಟು ಏನ್ ಷೇರುಗಳಿತ್ತು ಅದೆಲ್ಲವೂ ಕೂಡ RBI ದಿಂದ ಸೇರಿತ್ತು. ಅಂದ್ರೆ 1% ಷೇರ್ ಮಾತ್ರ RBI ದಿಂದ ಸೇರಿತ್ತು. ಬಟ್ ರೈಟ್ ನೌ ಪ್ರೆಸೆಂಟ್ ಇವತ್ತು 100ಕ್ಕೆ 100 ಷೇರುಗಳು ಸರ್ಕಾರದ ಕಡೆ ಇರೋದ್ರಿಂದ ಸಂಪೂರ್ಣವಾಗಿ ಇದು ಸರ್ಕಾರದ ಬ್ಯಾಂಕ್ ಆಗಿರುತ್ತೆ. ಹಾಗಿದ್ರೆ ನಬಾರ್ಡ್ನ ಕಾರ್ಯ ಏನು ಸ್ವಲ್ಪ ನೋಡ್ತಾ ಹೋಗೋಣ. ಅದರ ಹೆಸರೇ ಹೇಳುವಂತೆ ರೂರಲ್ ಅಂಡ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್. ಓಕೆ, ಅಗ್ರಿಕಲ್ಚರ್, ಅಗ್ರಿ ಅಂಡ್ ರೂರಲ್ ಡೆವಲಪ್ಮೆಂಟ್. ಇದಕ್ಕೆ ಸಂಬಂಧಪಟ್ಟಂತೆ 2-3 ವಿಚಾರಗಳನ್ನು ನಾವು ಸ್ವಲ್ಪ ನೋಡೋಣ, ಕೇವಲ ಪರೀಕ್ಷಾ ದೃಷ್ಟಿಕೋನದಿಂದ ಮಾತ್ರ. ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಆದ್ಮೇಲೆ ಇದರಲ್ಲಿ ಮತ್ತೆ ಕೆಲವು ಬ್ಯಾಂಕ್ಗಳನ್ನು ನೋಡ್ತಾ ಹೋಗೋಣ. ಇವತ್ತು ನಬಾರ್ಡ್ ಆರ್ ಬಿಗಳನ್ನ ನಂತರ ಸ್ಟೇಟ್ ಕೋಆಪರೇಟಿವ್ಸ್ ಗಳನ್ನ ಇವತ್ತು ಏನ್ ಮಾಡುತ್ತಂದ್ರೆ ಸೂಪರ್ವೈಸರಿ ಮಾಡ್ತಾ ಹೋಗುತ್ತೆ. ರಾಜ್ಯ ಸಹಕಾರಿ ಸಂಸ್ಥೆಗಳನ್ನ, ಓಕೆ, ನಂತರ ಗ್ರಾಮೀಣ ಬ್ಯಾಂಕುಗಳನ್ನ ಇದು ನಬಾರ್ಡ್ ನಿರ್ವಹಣೆ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ರಿಡ್ಫ್ ಅನ್ನುವಂತ, ಅಂದ್ರೆ ರಿಡ್ಫ್ ಅನ್ನುವಂತ ಒಂದು ಹಣಕಾಸಿನ ಚೌಕಟ್ಟಿನಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದ ಮೂಲ ಸೌಕರ್ಯವನ್ನ ಸರಿಪಡಿಸೋಕೋಸ್ಕರ ಕೆಲಸ ಮಾಡುತ್ತೆ. ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ನಾವು ಅದನ್ನ ಕರಿತಾ ಹೋಗ್ತೀವಿ. ಸೊ ಇದಿಷ್ಟು ನಮಗೆ ನಬಾರ್ಡ್ ಬಗ್ಗೆ ಗೊತ್ತಿರಬೇಕಾದ ವಿಚಾರ. ನೆಕ್ಸ್ಟ್ ಟೈಮ್ ಪ್ರಶ್ನೆ ಕೇಳಿದ್ರೆ ಅವನು ನೇರವಾಗಿ ನಬಾರ್ಡ್ ಯಾವಾಗ ಸ್ಥಾಪನೆ ಆಯಿತು, ಇದರ ಕೇಂದ್ರ ಕಚೇರಿ ಎಲ್ಲಿದೆ, ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಇದನ್ನು ಮಾಡಲಾಯಿತು, ಎಷ್ಟರಲ್ಲಿ ಕಾಯ್ದೆ ಆಯಿತು, ರೈಟ್, ಅಥವಾ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಥವಾ ಹಣಕಾಸು ಸಚಿವಾಲಯದ ಯಾವ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂದಾಗ ನಾವು ಇದೆಲ್ಲವನ್ನು ಕೂಡ ಹೇಳ್ಬೇಕಾಗತ್ತೆ. ಸೊ ಆದ್ಮೇಲೆ ಇದಿಷ್ಟು ನಮಗೆ ಏನಂತಂದ್ರೆ ನಬಾರ್ಡ್ಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆಗೆ ನಾವು ನೋಡ್ಬೇಕಾದಂತ ಒಂದು ವಿಷಯಗಳು. ತದನಂತರ ಮುಂದುವರೆದು ನೋಡೋಣ
ಭಾರತದಾದ್ಯಂತ ಪಾವತಿಗಳ ಡಿಜಿಟಲೀಕರಣ, ಡಿಜಿಟಲೈಸೇಷನ್ ಆಫ್ ಪೇಮೆಂಟ್ಸ್. ಓಕೆ, ಇದರ ವ್ಯಾಪ್ತಿಯ ಕುರಿತು ಮಾಹಿತಿಯನ್ನು ತಿಳಿಲಿಕ್ಕೆ RBI ಯಾವ ವರ್ಷ ಡಿಜಿಟಲ್ ಪಾವತಿ ಸೂಚಾಂಕವನ್ನ ಪರಿಚಯ ಮಾಡಿತು? ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್ ಅನ್ನ ಯಾವ ವರ್ಷ ಪರಿಚಯ ಮಾಡಿತು? ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ 4 ಆಪ್ಷನ್ಗಳಿವೆ. ಅದರಲ್ಲಿ ಸರಿಯಾದ ಉತ್ತರ ಬಂದು 2020 ಒಂದಾಗಿರುತ್ತೆ. ಓಕೆ, ಹಾಗಿದ್ರೆ ನಾವು ನಿಧಾನ ಸ್ವಲ್ಪ ಡಿಜಿಟಲ್ ಬಗ್ಗೆ ನೋಡ್ತಾ ಹೋಗೋಣ. ಭಾರತ ಸರ್ಕಾರ ಇವತ್ತು ಒಂದು ವಿಚಾರ ಗೊತ್ತಿರಲಿ, ಭಾರತ ಸರ್ಕಾರ ಅಮೆರಿಕ 1 ವರ್ಷ ಮಾಡುವಂತ ಡಿಜಿಟಲ್ ಪೇಮೆಂಟ್ ಅನ್ನ ಕೇವಲ 1 ತಿಂಗಳಲ್ಲಿ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಕೆಲವು ಬಾರಿ ಸ್ಲೋ ಇದ್ದಾಗ 3 ತಿಂಗಳ ಒಳಗಡೆಗೆ ನಾವು ಅಷ್ಟು ಪೇಮೆಂಟ್ಸ್ ಅನ್ನ ಮಾಡ್ತೀವಿ ಡಿಜಿಟಲ್ ಪೇಮೆಂಟ್. ಸೊ ಹೆಚ್ಚಿಗೆ ಎಳೆಯೋದು ಬೇಡ. ಹಾಗಿದ್ರೆ ಡಿಜಿಟಲ್ ಪೇಮೆಂಟ್ ಸಂಬಂಧಪಟ್ಟಂತೆ 2 ವಿಚಾರಗಳನ್ನು ಮಾತ್ರ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಮುಂದಿನ ಪರೀಕ್ಷೆಗೆ ಯಾವ ರೀತಿ ಕೇಳಬಹುದು. ಮೊದಲನೇದಾಗಿ ನಾವು ನೋಡ್ತಾ ಹೋಗೋಣ. ಭಾರತ ಸರ್ಕಾರ 2008ರಲ್ಲಿ, ಓಕೆ, 2008ರಲ್ಲಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಅನ್ನ ಶುರು ಮಾಡುತ್ತೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದರ ಅಡಿಯಲ್ಲಿ ನಾವು 2016 ಒಳಗಡೆಗೆ 2016 ಅಲ್ಲಿ ಮತ್ತೊಂದು ನೂತನ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಿವಿ ಅಥವಾ ಒಂದು ಉಪಕ್ರಮ ಅಂತ ಹೇಳ್ತೀವಿ. ಅದರ ಹೆಸರು UPI ಅನ್ನ ಶುರು ಮಾಡ್ತೀವಿ. ಡಿಜಿಟಲ್ ಪೇಮೆಂಟ್ಗೋಸ್ಕರ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಓಕೆ, ಆ UPI ಅನ್ನು ನಾವು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಅಡಿಯಲ್ಲಿ 2016ರಲ್ಲಿ ಶುರು ಮಾಡ್ತೀವಿ. ಸೊ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಕರಿತೀವಿ. ಇಲ್ಲಿ ವಿಚಾರ ಇವತ್ತು ಬರೀ ಭಾರತದಲ್ಲಿ ಮಾತ್ರ UPI ನಡೀತಿಲ್ಲ. UPI ಅನ್ನು ಬಳಸ್ಕೊಂಡು ಇವತ್ತು ಎಲ್ಲರೂ ಕೂಡ ಪೇಮೆಂಟ್ಸ್ ಅನ್ನ ಮಾಡ್ತಾರೆ. ನೀವು ನೋಡಿದ್ರೆ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಇತ್ಯಾದಿ ರೈಟ್. ಬಟ್ ಅವರೆಲ್ಲರೂ ಕೂಡ ಇದರಲ್ಲಿ ಬರಬೇಕಾಗತ್ತೆ, UPI ಅನ್ನ ಆಧಾರವಾಗಿ ಇಟ್ಕೋಬೇಕಾಗತ್ತೆ, ರೈಟ್. ಹಾಗಿದ್ರೆ ಭಾರತದ UPI ಅನ್ನ ಎಷ್ಟು ದೇಶಗಳು ಬಳಸ್ಕೊಳ್ತಿದೆ ಪ್ರೆಸೆಂಟ್ ಅಂತ ಆ ಪ್ರಶ್ನೆ ಕೇಳ್ಬೋದು. ಪ್ರೆಸೆಂಟ್ 8 ದೇಶಗಳು, ರೈಟ್ ನಾವು 8 ದೇಶಗಳು ಭಾರತದ UPI ಈ ಪೇಮೆಂಟ್ ಸಿಸ್ಟಮ್ ಅನ್ನ ಇಂಟರ್ಫೇಸ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ, ಭಾರತದ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ ನಾವು UPI ಅನ್ನ ಅವ್ರ ಜೊತೆಗೆ ಮಾಡಬಹುದು ಆ ದೇಶಗಳು. ಸೊ ಮೊದಲು ಅಳವಡಿಸಿಕೊಂಡ ದೇಶ ಯಾವ್ದಪ್ಪ ಅಂದ್ರೆ ಭೂತಾನ್. ಪ್ರಶ್ನೆ ಕೇಳುವಂತಹ ಸಂದರ್ಭ ಇರುತ್ತೆ. ಭೂತಾನ್ ಇದು ಮೊದಲ ದೇಶ. ನಂತರ ಮೊಟ್ಟ ಮೊದಲ ಯುರೋಪಿಯನ್ ದೇಶ ಯಾವ್ದ್ರಿ? ಯುರೋಪಿನ ಮೊದಲ ದೇಶ ಯಾವ್ದಪ್ಪ ಅಂದ್ರೆ ಫ್ರಾನ್ಸ್. ಯುರೋಪಿನ ಮೊದಲ ದೇಶ ಫ್ರಾನ್ಸ್. ಅಷ್ಟಕ್ಕಷ್ಟು ನೆನಪಿಟ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಏನ್ ಬೇಕೋ ಹಾರ್ಡ್ ವರ್ಕ್ ಇರಬೇಕು, ಜೊತೆಗೆ ಸ್ಮಾರ್ಟ್ ಆಗಿರಬೇಕು. ಓಕೆ, ಫ್ರಾನ್ಸ್. ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ UAE, ಯುನೈಟೆಡ್ ಅರಬ್ ಎಮಿರೈಟ್ಸ್. ರೀಸೆಂಟ್ ಆಗಿ ಮಾಡಿಕೊಂಡಂತ ದೇಶ ಯಾವ್ದಪ್ಪ ಅಂದ್ರೆ ಮಾಲ್ಡೀವ್ಸ್. ಸೊ ರೀಸೆಂಟ್ ಆಗಿ ಮಾಡ್ಕೊಂಡಿದ್ದು. ಪೇರು ಕೂಡ ಒಪ್ಕೊಂಡಿದೆ, ಇನ್ನಷ್ಟೇ ಸರಿಯಾಗಿ ಅದರದ ಅಕಾರ್ಡ್ಸ್ ಆಗ್ಬೇಕು. ಸೊ ಪೇರು ಕೂಡ ಒಪ್ಕೊಂಡಿದೆ. ಬಟ್ ಪ್ರೆಸೆಂಟ್ ಇರಷ್ಟು 8 ರಾಷ್ಟ್ರಗಳು. ಇವನ್ ಶ್ರೀಲಂಕಾ ಬರುತ್ತೆ, ಮಾರ್ಸಿಯಸ್ ಬರುತ್ತೆ, ನೇಪಾಳ ಕೂಡ ಬರುತ್ತೆ. ಇದರಲ್ಲಿ ನೇಪಾಳ ಕೂಡ ಬರುತ್ತೆ. ಹಾಗಿದ್ರೆ ಮೊದಲು ಒಪ್ಕೊಂಡ ದೇಶ ಅಥವಾ ಮೊದಲು ಇದನ್ನು ಅಳವಡಿಸಿಕೊಂಡ ದೇಶ ಭೂತಾನ್. ಯುರೋಪಿನ ಮೊದಲ ದೇಶ ಫ್ರಾನ್ಸ್. ಓಕೆ, ತದನಂತರ ಮಧ್ಯಪ್ರಾಚ್ಯದಲ್ಲಿ UAE. ಓಕೆ, ತದನಂತರ ಇತ್ತೀಚೆಗೆ ಅಳವಡಿಸಿಕೊಂಡ ದೇಶ ಮಾಲ್ಡೀವ್ಸ್. ಡಿಜಿಟಲ್ ಪೇಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಒಂದಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೀವಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಎಸ್, ಒಂದು ಗೊತ್ತಿರಲಿ, ಒಂದು ಪ್ರಶ್ನೆ ನೋಡುವಾಗ ಸುಖಾಸುಮ್ಮನೆ 360 ಡಿಗ್ರಿ ಅಂತ ತಲೆ ಹಾಳು ಮಾಡ್ಕೊಳಿಕ್ ಹೋಗ್ಬಾರ್ದು. ಒಂದು ಪ್ರಶ್ನೆ ಇದೆ ಅಂದ್ರೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈ ಬಾರಿ ಈ ಪ್ರಶ್ನೆ ಈ ರೀತಿ ಕೇಳಿದರೆ ನೆಕ್ಸ್ಟ್ ಟೈಮ್ ಕೇಳಿದ್ರೆ ಆಸ್ ಇಟ್ ಈಸ್ ಕ್ವಶನ್ ಅನ್ನು ಕಾಪಿ ಮಾಡಬಹುದು, ಅಥವಾ ಕ್ವಶನ್ ಒಳಗಿರೋ ಆಪ್ಷನ್ ಇಂದ ಕ್ವಶನ್ ಮಾಡಬಹುದು, ಅಥವಾ ಅದರ ಆಧಾರದ ಮೇಲೆ ಮಾಡಬಹುದು. ಆದ್ರೆ ಕ್ವಶನ್ ಒಳಗಡೆಗೆ ಏನು ವಿಷಯ ಇಟ್ಟಿದ್ದಾನೋ ಅಷ್ಟು ಮಾತ್ರ ನೋಡ್ಬೇಕು. ಓಕೆ, ಸೊ ಆ ಪ್ರಯತ್ನವನ್ನು ನಾನು ನಿಮ್ಗೆ ಇಲ್ಲಿ ಮಾಡ್ಕೊಡ್ತಾ ಇದ್ದೀನಿ. ನೋಡೋಣ. ಸೊ ಮುಂದಿನ ಪ್ರಶ್ನೆ ಹೀಗಿದೆ, ರೈಟ್. ಕೆಳಗಿನ ಯಾವ ತೆರಿಗೆ ಅಥವಾ ತೆರಿಗೆಗಳನ್ನ ಕೇಂದ್ರ ಸರ್ಕಾರ ವಿಧಿಸುತ್ತದೆ? ವಿಚ್ ಆರ್ ದ ಫಾಲೋಯಿಂಗ್ ಟ್ಯಾಕ್ಸಸ್ ಆರ್ ಲೆವಿಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್? ಕೇಂದ್ರ ಸರ್ಕಾರ ವಿಧಿಸುತ್ತದೆ ಮತ್ತು ಸಂಗ್ರಹಿಸುತ್ತದೆ and collected by the central government. Levied and collected by the central government.
ಓಕೆ, ಬಟ್ ಅಪ್ರಾಪ್ರಿಯೇಟೆಡ್ ಬಿಟ್ವೀನ್ ದ ಸೆಂಟರ್ ಅಂಡ್ ಸ್ಟೇಟ್ಸ್. ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅದು ಹಂಚಿಕೆಯಾಗತ್ತೆ. ಬಹಳ ಸರಳ. ಕೆಲವಷ್ಟು ತೆರಿಗೆಗಳನ್ನ ಕೇಂದ್ರ ಸರ್ಕಾರ ತಾನೇ ವಿಧಿಸಿ, ತಾನೇ ಸಂಗ್ರಹ ಮಾಡಿ, ನಂತರ ಅದನ್ನ ಕೇಂದ್ರ ಅಂದ್ರೆ ತಾನು ಮತ್ತು ರಾಜ್ಯಗಳ ಮಧ್ಯೆ ಹಂಚಿಕೆ ಮಾಡುವ ಪ್ರಯತ್ನ ಮಾಡುತ್ತೆ. ಹಾಗಿದೆ ನಮ್ಮ ಹತ್ರ ಆಪ್ಷನ್ಸ್ ಇದೆ. ಈ ತೆರಿಗೆಗಳಲ್ಲಿ ಯಾವ್ಯಾವ ತೆರಿಗೆಗಳ ಮೇಲೆ ಸರ್ಕಾರ, ಕೇಂದ್ರ ಸರ್ಕಾರ ತೆರಿಗೆ ತಾನೇ ವಿಧಿಸಿ ಸಂಗ್ರಹ ಮಾಡಿ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಹಂಚಿಕೆ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಒನ್ ಬೈ ಒನ್. ಮೊದಲ ಈ ತರದ ಪ್ರಶ್ನೆ ಬಂದಾಗ ಡಿಲೀಟ್ ಮಾಡೋ ಪ್ರಯತ್ನ ಮಾಡ್ಬೇಕು, ಯಾವ್ದಲ್ಲ ಅಂತ. ಮೊದಲು ಹಂಗ್ ಡಿಲೀಟ್ ಮಾಡ್ಬೇಕಂದ್ರೆ ನಮಗೆ ಒಂದಿಷ್ಟು ಮಾಹಿತಿ ಇರಬೇಕಾಗತ್ತೆ. ಸ್ಟಾಂಪ್ ಡ್ಯೂಟಿಯನ್ನ ಕೇಂದ್ರ ವಿಧಿಸಿ ನಮಗೆ ಕೊಡೋದಿಲ್ಲ, ಇದನ್ನ ರಾಜ್ಯ ಸರ್ಕಾರವು ಕೂಡ ಹಾಕೋದ್ರಿಂದ ಸ್ಟಾಂಪ್ ಡ್ಯೂಟಿ, ಸೊ ಈ ಆಪ್ಷನ್ ಹೋಯ್ತು, ರಾಂಗ್. ನಂತರ ಭೂ ಕಂದಾಯ, ಇದು ಕಡ್ಡಾಯವಾಗಿ ರಾಜ್ಯ ಸರ್ಕಾರ ಹಾಕೊಳ್ಳುತ್ತೆ, ಹಂಗಾಗಿ ಎರಡನೇ ಆಪ್ಷನ್ ಕೂಡ ಹೋಯ್ತು. ಕಂಪನಿ ತೆರಿಗೆಯನ್ನ ರಾಜ್ಯ ಸರ್ಕಾರ ಕೂಡ ಹಾಕತ್ತೆ, ರಾಜ್ಯ ಸರ್ಕಾರ ಕೂಡ ಹಾಕತ್ತೆ, ಜೊತೆಗೆ ಕೇಂದ್ರನು ಹಾಕತ್ತೆ. ಬಟ್ ಇದಕ್ಕ ಬೇರೆ ಬೇರೆ ವಿಷಯಗಳಿದೆ, ನಂತರ ಕಂಪನಿ ತೆರಿಗೆ ಬಂದಾಗ ಸಪರೇಟ್ ನೋಡೋಣ. ಬಟ್ ಇದಕ್ಕ ಯಾವುದೇ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಇರಲ್ಲ. ಒಂದೇ ಒಂದು ತೆರಿಗೆ ಮಾತ್ರ, ಆ ತೆರಿಗೆ ಯಾವ್ದಂತ ಹೇಳಿದ್ರೆ ಆದಾಯ ತೆರಿಗೆ. ಆದಾಯ ತೆರಿಗೆಯನ್ನ ಕೇಂದ್ರ ಸರ್ಕಾರ ವಿಧಿಸುತ್ತೆ, ಕೇಂದ್ರ ಸರ್ಕಾರವೇ ಸಂಗ್ರಹ ಮಾಡುತ್ತೆ ಮತ್ತು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅದನ್ನ ಹಂಚಿಕೆ ಮಾಡುತ್ತೆ. ಹಾಗಿದ್ರೆ ನಿಮ್ಮ ಉತ್ತರ ಇಲ್ಲಿ ಬಿ, ಒಂದು ಮಾತ್ರ ಸರಿ ಅನ್ನುವಂಥದ್ದು. ಹಾಗಿದ್ರೆ ಒಂದಷ್ಟು ಆದಾಯ ತೆರಿಗೆ ಬಗ್ಗೆ ನೋಡ್ತಾ ಹೋಗೋಣ, ಇನ್ಕಮ್ ಟ್ಯಾಕ್ಸ್ ಕುರಿತು. ಓಕೆ, ಇನ್ಕಮ್ ಟ್ಯಾಕ್ಸ್ ಕುರಿತು ನಾವು ನೋಡ್ತಾ ಹೋಗೋಣ, ಸ್ವಲ್ಪ ಬಹಳ ಬೇಡ. ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇನ್ಕಮ್ ಟ್ಯಾಕ್ಸ್ ಭಾರತದಲ್ಲಿ 1857ರಲ್ಲಿ ಒಂದು ದಂಗೆ ನಡೆಯುತ್ತೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ. ಆಗ ಬ್ರಿಟಿಷರು ಸಾಕಷ್ಟು ಅಲ್ಲಿ ನಷ್ಟವನ್ನು ಅನುಭವಿಸ್ತಾರೆ. ಆ ನಷ್ಟವನ್ನ ಸರಿಪಡಿಸ್ಕೊಳ್ಳಿಕ್ಕೆ ಆಗಿನ ಬ್ರಿಟಿಷರ ಹಣಕಾಸು ಒಬ್ಬ ಎಕ್ಸ್ಪರ್ಟ್, ಅವನು ಭಾರತದಾಗಿನ ಹಣಕಾಸು ಅಧಿಕಾರಿ ಕೂಡ ಆಗಿದ್ದ. ನಾವು ಆ ವ್ಯಕ್ತಿ, ಓಕೆ, ಜೇಮ್ಸ್ ವಿಲ್ಸನ್ ಅಂತ ಹೇಳ್ತೀವಿ. ಅವನು 1860ರ ಹೊತ್ತಿಗೆ ಈ ಆದಾಯ ತೆರಿಗೆಯನ್ನ ಪರಿಚಯ ಮಾಡೋ ಪ್ರಯತ್ನ ಮಾಡ್ತಾನು. ಆದ್ರೆ 60ಕ್ಕೆ ನಾವು ಹಾಕೋದಿಲ್ಲ, ಬದಲಾಗಿ 1861ರಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ ಬ್ರಿಟಿಷ್ ಸರ್ಕಾರದವರು. ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1861 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅನ್ನ ಮಾಡ್ತಾರೆ. ಆ ಆಕ್ಟ್ ಥ್ರೂ ಏನಪ್ಪಾ ಅಂದ್ರೆ ಭಾರತದಲ್ಲಿ ಆದಾಯ ತೆರಿಗೆಯನ್ನ ವಿಧಿಸಿ ತಮಗಾದ ನಷ್ಟವನ್ನ ಅವರು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಈ ಕಾಯ್ದೆಯನ್ನ ನಾವು ಸ್ವಾತಂತ್ರ್ಯ ನಂತರ 1961ರಲ್ಲಿ ಮತ್ತೆ ತಿದ್ದುಪಡಿ ಮಾಡಿ ನಮಗೆ ಹೇಗ್ ಬೇಕೋ ಆ ರೀತಿ ನಾವು ಮಾಡ್ಕೋತೀವಿ. ನಂತರ 1986-87ರಲ್ಲಿ ರಾಜೀವ್ ಗಾಂಧಿ ಟೈಮ್ ಪೀರಿಯಡ್ ಅಲ್ಲಿ ಕಂಪನಿ ತೆರಿಗೆನ ಪ್ರತ್ಯೇಕ ಮಾಡ್ತೀವಿ. ಕಂಪನಿ ಅಥವಾ ಕಾರ್ಪೊರೇಷನ್ ತೆರಿಗೆ ಅನ್ನೋದು ಕೂಡ ಒಂದು ಆದಾಯ ತೆರಿಗೆನೆ. ಇಟ್ಸ್ ಆಲ್ಸೋ ಫಾರ್ಮ್ ಆಫ್ ಇನ್ಕಮ್ ಟ್ಯಾಕ್ಸ್, ಬಟ್ ಇಟ್ ವಾಸ್ ಡಿವೈಡೆಡ್. ಅದನ್ನ ಡಿವೈಡ್ ಮಾಡಲಾಯಿತು ಕೂಡ. ಯಾರು ಮಾಡಿದ್ರು? ಸಪರೇಟ್ ಮಾಡಿದ್ರು ಕೂಡ. ಯಾರು? ರಾಜೀವ್ ಗಾಂಧಿ. 1961 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಥ್ರೂ ಇವತ್ತು ನಾವು ಏನ್ ಮಾಡ್ತಿದೀವಿ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನು ಹಾಕ್ತಿವಿ. ಬಟ್ ವೆರಿ ರೀಸೆಂಟ್ಲಿ ಸರ್ಕಾರ ಚುನಾವಣಾ ಬಾಂಡ್ ಗಳನ್ನ ಪರಿಚಯ ಮಾಡೋ ಸಂದರ್ಭದಲ್ಲಿ ಇದನ್ನ ಇತ್ತೀಚೆಗೆ ತಿದ್ದುಪಡಿಯನ್ನು ಕೂಡ ಮಾಡಲಾಗಿದೆ. 2019 ಟೈಮ್ ಪೀರಿಯಡ್ ಅಲ್ಲಿ ಅಗೇನ್ ಮತ್ತೆ ಇದನ್ನ ತಿದ್ದುಪಡಿ ಮಾಡಲಾಗಿದೆ. ಹಾಗಿದ್ರೆ ಇನ್ಕಮ್ ಟ್ಯಾಕ್ಸ್ ಇದನ್ನ ಯಾರು ವಸೂಲಿ ಮಾಡ್ತಾರೆ? ಕೇಂದ್ರ ಸರ್ಕಾರ. ಇನ್ಕಮ್ ಟ್ಯಾಕ್ಸ್ ಅನ್ನ ವಸೂಲಿ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯ, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಈ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಡಿಯಲ್ಲಿ ಬರ್ತಕ್ಕಂಥ ರೆವೆನ್ಯೂ ಡಿಪಾರ್ಟ್ಮೆಂಟ್, ರೆವೆನ್ಯೂ ಡಿಪಾರ್ಟ್ಮೆಂಟ್ RD ಅಂತ ಬರೆದಿರ್ತೀನಿ, ರೆವೆನ್ಯೂ ಡಿಪಾರ್ಟ್ಮೆಂಟ್. ಈ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಇವರು ಯಾರ ಜೊತೆಗಿರ್ತಾರೆ ಅಂತಂದ್ರೆ ನಾವು ನೋಡ್ತಾ ಹೋಗ್ತೀವಿ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅವ್ರ ಜೊತೆಗೆ ಇವರು ಇರ್ತಾರೆ. ಇವರಿಬ್ರು ಮಾಡಿರ್ತಕ್ಕಂತಹ ವ್ಯವಸ್ಥೆ ಅಡಿಯಲ್ಲಿ ಮತ್ತೊಬ್ಬರು ಬರ್ತಾರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, IT ಡಿಪಾರ್ಟ್ಮೆಂಟ್. ಓಕೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂತಹ ಆದಾಯ ಇಲಾಖೆ, ದಟ್ ಈಸ್ ರೆವೆನ್ಯೂ ಡಿಪಾರ್ಟ್ಮೆಂಟ್. ಇವರು CBDT ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅವ್ರ ಜೊತೆಗೆ ಸೇರ್ಕೊಂಡು ಉಪಕ್ರಮವನ್ನು ಮಾಡ್ತಾರೆ. ಅದರಂತೆ ಅಂತಿಮವಾಗಿ ಆದಾಯ ತೆರಿಗೆಯನ್ನು ವಸೂಲಿ ಮಾಡೋದು ಯಾರಪ್ಪ ಅಂತಂದ್ರೆ IT ಡಿಪಾರ್ಟ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಆದಾಯ
ಸಾರಿ ಆದಾಯ ತೆರಿಗೆ ಇಲಾಖೆ ಇದನ್ನ ಮಾಡುತ್ತೆ. ಜೊತೆಗೆ ಇದನ್ನ ಡಿಸ್ಟ್ರಿಬ್ಯೂಟ್ ಕೂಡ ಮಾಡುತ್ತೆ ಕೇಂದ್ರ ಸರ್ಕಾರ. ಹಾಗೆ ಪ್ರೆಸೆಂಟ್ ಎಷ್ಟರಿಂದ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನು ವಿಧಿಸ್ತಿದೀವಿ, ಪ್ರೆಸೆಂಟ್ ಸ್ಲ್ಯಾಬ್ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. 3 ಲಕ್ಷದಿಂದ 7 ಲಕ್ಷ, 7 ಲಕ್ಷದಿಂದ 10 ಲಕ್ಷ, 10 ಲಕ್ಷದಿಂದ 12 ಲಕ್ಷ, 12 ಲಕ್ಷದಿಂದ 15 ಲಕ್ಷ, 15 ಲಕ್ಷದಿಂದ 30 ಲಕ್ಷ. ಸೊ ಹೀಗೆ ಕಂಟಿನ್ಯೂ ಮುಂದುವರಿತಾ ಹೋಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ನಾವು ಇದನ್ನ ಟ್ಯಾಕ್ಸ್ ಸ್ಲ್ಯಾಬ್ಸ್ ಅಂತ ನೋಡ್ತಾ ಹೋಗ್ತೀವಿ ತೆರಿಗೆಗೆ ಸಂಬಂಧಪಟ್ಟಂತೆ. ಹಾಗಿದ್ರೆ 3 ರಿಂದ 7 ಲಕ್ಷಕ್ಕೆ ನಾವಿಲ್ಲಿ 5% ಹಾಕ್ತೀವಿ, 5, then 10, then 15, then 20, directly 30% ಟ್ಯಾಕ್ಸ್ ಹಾಕ್ತೀವಿ. ಸೊ ದಿಸ್ ಇಸ್ ವಾಟ್ ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ಸ್, ನ್ಯೂ IT ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್. ಇದು ನೂತನ ಆದಾಯ ತೆರಿಗೆ ಒಂದು ಟ್ಯಾಕ್ಸ್ ನ ದರಗಳು. 3 ರಿಂದ 7 ಲಕ್ಷಕ್ಕೆ 5%, 7 ರಿಂದ 10 ಲಕ್ಷಕ್ಕೆ 10%, 10 ರಿಂದ 12 ಲಕ್ಷಕ್ಕೆ 15%, 12 ರಿಂದ 15 ಲಕ್ಷಕ್ಕೆ ಎಷ್ಟಪ್ಪ ಅಂತ ಹೇಳಿದ್ರೆ 20%, 15 ಲಕ್ಷದ ಮೇಲ್ಪಟ್ಟ 30%, 30 ಲಕ್ಷದ ಎಷ್ಟೇ ಹೋದ್ರು ನಾವು ನೋಡ್ತಾ ಹೋಗ್ತೀವಿ. ಅಲ್ಲಿ ಸರ್ಚಾರ್ಜ್ ಗಳನ್ನು ವಿಧಿಸುವ ಪ್ರಯತ್ನ ಮಾಡ್ತೀವಿ. ನೋಡೋಣ ಮುಂದಿನ ಮಾನಗಳಲ್ಲಿ ಮತ್ತೆ ಬೇರೆ ಬೇರೆ ಪ್ರಶ್ನೆಗಳು ಬಂದಾಗ ಟ್ಯಾಕ್ಸ್ ಸ್ಲ್ಯಾಬ್ಸ್ ಬಗ್ಗೆ ಸಪರೇಟ್ ಆಗಿ ಓಲ್ಡ್ ಟ್ಯಾಕ್ಸ್ ರಿಜಿಮ್, ನ್ಯೂ ಟ್ಯಾಕ್ಸ್ ರಿಜಿಮ್ ಆರ್ ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ಸ್ ಗಳ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡೋಣ. ಎಷ್ಟು ಲಕ್ಷದವರೆಗೆ ನಮಗೆ ಆದಾಯ ತೆರಿಗೆ ಇಲ್ಲ ಅಂದ್ರೆ 3 ಲಕ್ಷದವರೆಗೆ ನಮಗೆ ಆದಾಯ ತೆರಿಗೆ ಇಲ್ಲ. ಅಗೈನ್ 3 ಲಕ್ಷದಿಂದ 7 ಲಕ್ಷದವರೆಗೆ ಏನ್ ಆದಾಯ ತೆರಿಗೆ ತಗೊಂಡಿರ್ತಾರೆ ಅದನ್ನ ನಮಗೆ ವಾಪಸ್ ಮಾಡ್ತಾರೆ. ದಟ್ ಇಸ್ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಅಂತ ಕರಿತೀವಿ ನಾವು. ನಂತರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ನಾವು 75,000 ತನಕ, ಅಂದ್ರೆ ಈಗ ಸರ್ಕಾರಿ ನೌಕರಸ್ಥರಿರ್ತಾರೆ, ಅವರು 75,000 ತನಕ ತಮ್ಮ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದ್ರೆ ಎಜುಕೇಶನ್ಗೆ, ಹೆಲ್ತ್ಗೆ ಇತ್ಯಾದಿಗೆ ಏನ್ ಬಳಸಿರ್ತಾರೆ ಅದನ್ನ ಇಲ್ಲಿ ಡಿಡಕ್ಟ್ ಮಾಡ್ತಾರೆ. ಸೊ ಇಲ್ಲಿವರೆಗೆ ಅವರಿಗೆ ಅವಕಾಶ ಇರುತ್ತೆ. ಸೊ ಇದಿಷ್ಟು ಮಾಹಿತಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಗೊತ್ತಿರಲಿ. ಓಕೆ, ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಆದ್ಮೇಲೆ ಸುಸ್ಥಿರ ಅಭಿವೃದ್ಧಿಯ ಗುರಿಗಳಂತಿದೆ. ಆಕ್ಚುಲಿ ಇದು ಎಕನಾಮಿ ಒಳಗನೆ ಹೇಳ್ಬೇಕಂತಲ್ಲ, ಬಟ್ ಎಕನಾಮಿ ಒಳಗ ಅಭಿವೃದ್ಧಿ ಅಂತ ಬಂದಾಗ ನಾವು ತೆಗೆದುಕೊಳ್ತೀವಿ. ಸುಸ್ಥಿರ ಅಭಿವೃದ್ಧಿಯ ಗುರಿಗಳು. ಸೊ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಎಷ್ಟಿದೆ ಅಂದ್ರೆ 17. ಆಪ್ಷನ್ ಬಿ ಸರಿಯಾದ ಉತ್ತರ. ಒಟ್ಟು ಗುರಿಗಳು ಎಷ್ಟು ಅಂತಾನೆ 17. 169 ಅದರದ್ದು ಏನಪ್ಪಾ ಅಂದ್ರೆ ಧ್ಯೇಯಗಳಂತ ಹೇಳ್ತಾ ಹೋಗ್ತೀವಿ, ಟಾರ್ಗೆಟ್ಸ್ 169. ಹಾಗಿದ್ರೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು ಟೈಮ್ ಪೀರಿಯಡ್ ಎಲ್ಲಿಂದ ಎಲ್ಲಿ ತನಕ ಇದೆ? 2000, ಓಕೆ, 2015 ದಿಂದ 2030. ಸೊ ಇದಿಷ್ಟು ಇದರ ಟೈಮ್ ಪೀರಿಯಡ್. 15 ವರ್ಷದ ಅವಧಿಯಲ್ಲಿ ಆ 17 ಗುರಿಗಳನ್ನ ಸಾಧಿಸಬೇಕು. 17 ಗುರಿಗಳನ್ನ ಸಾಧಿಸಬೇಕು. ಆದ್ರೆ ಬಹಳ ಬಹಳ ಇಂಪಾರ್ಟೆಂಟ್. ನಾವು ನೋಡ್ತಾ ಹೋಗ್ತೀವಿ ಬಡತನ, ಓಕೆ, ಬಡತನವನ್ನ ನಿವಾರಣೆ ಮಾಡೋದು. ಶೂನ್ಯ ಹಸಿವು ಕೇಳ್ತಾರೆ, 1 ರಿಂದ ಹಿಡ್ಕೊಂಡು ಶೂನ್ಯ ಹಸಿವು. ತದನಂತರ ಆರೋಗ್ಯ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾತ್ರ ಬರೀತೀನಿ. ಆರೋಗ್ಯ 17 ಗುರಿಗಳಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇವು. ಬಡತನವನ್ನ ನಿರ್ಮೂಲನೆ ಮಾಡೋದು, ಶೂನ್ಯ ಹಸಿವು ಅಂತ ಹೇಳ್ತಾ ಹೋಗ್ತೀವಿ. ನಂತರ ಆರೋಗ್ಯ, 4ನೇದ್ದು ಶಿಕ್ಷಣ, ಓಕೆ. ತದನಂತರ ಲಿಂಗ ಅಸಮಾನತೆಯನ್ನ ಕಡಿಮೆ ಮಾಡುವಂಥದ್ದು, ಲಿಂಗ ಅಸಮಾನತೆಯನ್ನ ಕಡಿಮೆ ಮಾಡುವಂಥದ್ದು 5ನೇದ್ದು. ಇನ್ನು 6ನೇದು ಬಂದ್ಬಿಟ್ರೆ ನೀರು ಮತ್ತು ನೈರ್ಮಲ್ಯ. 7 ಅಂತ ಬಂದ್ರೆ ನಮಗೆ ಇಂಧನ. ಓಕೆ, ಇಂಪಾರ್ಟೆಂಟ್ ಅಂತ ಎಲ್ಲ ಬರೀತಿಲ್ಲ, ಈಗ ಇಂಧನ ಡೈರೆಕ್ಟ್ ಆಗಿ ಇಲ್ಲಿಂದ ಮುಂದಕ್ಕೆ ಹೋಗೋಣ. ಓಕೆ, ಪ್ರಮುಖವಾಗಿ 11ನೇದ್ದು ಬರಿತೀನಿ, ನಗರಗಳು, ಸುಸ್ಥಿರ ನಗರಗಳು ಅಂತ ನೋಡ್ತೀವಿ. ಡೈರೆಕ್ಟ್ ಆಗಿ 13. ಓಕೆ, 13 ಅಂತ ಬಂದಾಗ ಇಲ್ಲಿ ಹವಾಮಾನಕ್ಕೆ ಸಂಬಂಧಪಟ್ಟಿದ್ದು, ಕ್ಲೈಮೇಟ್ ಆಕ್ಷನ್ ಅಂತ ಹೇಳ್ತೀವಿ, ಹವಾಮಾನ. ಓಕೆ, ತದನಂತರ 14 ಅಂತಂದ್ರೆ ಲೈಫ್ ಬಿಲೋ ದ ವಾಟರ್. 15 ಲೈಫ್ ಆನ್ ಲ್ಯಾಂಡ್. ಸೊ ಕೆಲವೊಂದಷ್ಟು ಇಂಪಾರ್ಟೆಂಟ್ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನ ನಾವು ತಿಳ್ಕೋಬೇಕಾಗತ್ತೆ, ರೈಟ್? ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಆಕ್ಚುಲಿ 2015ಕ್ಕಿಂತ ಮುಂಚೆನೂ ಒಂದು ಟಾರ್ಗೆಟ್ ಇತ್ತು ಜಗತ್ತಿಗೆ. ಅದರ ಹೆಸರು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರೀತಿದ್ರು. 2015ರವರೆಗೆ ಟಾರ್ಗೆಟ್ಸ್ ಅನ್ನು ಕೊಡಲಾಗಿತ್ತು ಇದರಡಿಯಲ್ಲಿ ಸಾಧಿಸ್ಲಿಕ್ಕೆ ಅಂತೇಳಿ. ಆಗ 8 ಗುರಿಗಳಲ್ಲಿ ಭಾರತ ಸರ್ಕಾರವು ಸಹ ಶಿಕ್ಷಣವನ್ನ ಸಾಧನೆ ಮಾಡಿತ್ತು.
ಉದ್ಯೋಗವನ್ನು ಕೂಡ ಅದರಡಿಯಲ್ಲಿ ಸಾಧನೆ ಮಾಡಿತ್ತು. ಪ್ರಶ್ನೆ ಕೇಳ್ತಿರ್ತಾರೆ ಸಹಜವಾಗಿ. ಆರೋಗ್ಯದಲ್ಲಿ ಕೂಡ ಅಲ್ಪ ಪ್ರಮಾಣದಲ್ಲಿ ಸಾಧನೆ ಮಾಡಿತ್ತು. ಆರೋಗ್ಯದಲ್ಲಿ ಇಲ್ಲಿ ಎಂ ಜಿ ನರೇಗಾ ಗೊತ್ತಿಲ್ಲ, ಈ ಸಲ ಸ್ವಲ್ಪ ಹಿಂದಕ್ಕೆ ಹೋಗಿ ಪ್ರಶ್ನೆ ಕೇಳಿದ್ರೆ ಕೇಳಬಹುದು. ಶಿಕ್ಷಣದಲ್ಲಿ ಸರ್ವ ಶಿಕ್ಷಣ ಅಭಿಯಾನ, ಆರೋಗ್ಯದಲ್ಲಿ ಬಹಳ ಮುಖ್ಯವಾಗಿ ನಾವು ಪೋಲಿಯೋ ಮುಕ್ತ ಮಾಡಿದ್ದು. ಸೊ ಈ ರೀತಿಯಾಗಿ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ. MDG ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿದ್ರೆ ಸಹಸ್ರಮಾನದ ಅಭಿವೃದ್ಧಿಯ ಗುರಿಗಳು. ಸೊ ಇಲ್ಲಿ ಸುಸ್ಥಿರ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDGs ಅಂತ ಕರಿತಾ ಹೋಗ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಮಾತ್ರ ಮಾಹಿತಿ ಸಾಕು. ಮತ್ತೆ ನಾವು ಮುಂದುವರಿಯೋಣ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಗೊತ್ತಿಲ್ಲಿ 2019-20 ಜಾಗತಿಕ ಸೇವೆಗಳ ರಫ್ತಿನಲ್ಲಿ ಭಾರತದ ಸೇವೆಗಳ ರಫ್ತಿನ ಪಾಲೆಷ್ಟು? ಓಕೆ, ನಮ್ಮ ಸೇವೆಗಳು ಸರ್ವಿಸ್ ಎಕ್ಸ್ಪೋರ್ಟ್ ನಲ್ಲಿ ಜಗತ್ತಿನ ಒಂದು ಒಟ್ಟಾರೆ ದತ್ತಾಂಶ ತೆಗೆದುಕೊಂಡಾಗ ಸರ್ವಿಸ್ ಎಕ್ಸ್ಪೋರ್ಟ್ ಅಲ್ಲಿ ಇಂಡಿಯಾ ಎಷ್ಟಿತ್ತು ಅಂತ ಪ್ರಶ್ನೆ ಕೇಳ್ತಾನು. ಸೊ ಇದೆಲ್ಲ ಔಟ್ಡೇಟೆಡ್. ಪ್ರೆಸೆಂಟ್ ನಾವು ನೋಡಿದಾಗ 4.3 ಇದೆ. ಜಾಗತಿಕ ಸೇವೆಗಳಲ್ಲಿ ಭಾರತದ ಜಾಗತಿಕ ಸೇವೆಗಳ ರಫ್ತು 4.3 ಇದೆ. ಸೇವೆಗಳನ್ನು ನಾವು ರಫ್ತು ಮಾಡ್ತೀವಿ. ಓಕೆ, ಸೇವೆಗಳು ಇದು ಟ್ರಿಪ್ಸ್ ಅಡಿಯಲ್ಲಿ ಬರುತ್ತೆ. ನೋಡ್ತಾ ಹೋಗೋಣ ಮುಂದೆ. ಟ್ರಿಪ್ಸ್ ಬಂದಾಗ ಕೂಡ ಸೇವೆಗಳ ರಫ್ತು ಅಂದ್ರೆ ನಮ್ಮ ದೇಶದಿಂದ ಅನೇಕ ಸೇವೆಗಳನ್ನು ಕೂಡ ನಾವು ಕೊಡ್ತಿರ್ತೀವಿ. ಆ ಸೇವೆಗಳ ರಫ್ತಲ್ಲಿ ಬರ್ತದ. ಈ ಕೇವಲ ಅಂಕಿಅಂಶವಿರೋದ್ರಿಂದ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೇವಲ ಅಂಕಿಅಂಶ, ಇದು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತೆ. ಇದು ಈ ಡಾಟಾ ಇದೆ 2022-23 ಡಾಟಾ. ಈಗ 24 ದಿನ ಬಂದಿಲ್ಲ. 4.3 ಎಟ್ ಪ್ರೆಸೆಂಟ್ ಭಾರತದ ಸರ್ವಿಸ್ ಎಕ್ಸ್ಪೋರ್ಟ್. ರೈಟ್, ಮುಂದುವರಿಯೋಣ. ವ್ಯಾಪಾರಕ್ಕೆ ಸಂಬಂಧಿತ ಬೌದ್ಧಿಕ ಆಸ್ತಿ ಹಕ್ಕುಗಳು, ದಟ್ ಇಸ್ ಟ್ರಿಪ್ಸ್, ಮತ್ತು ವ್ಯಾಪಾರ ಸಂಬಂಧಿತ ಹೂಡಿಕೆ ಕ್ರಮಗಳು, ದಟ್ ಇಸ್ ಟ್ರಿಮ್ಸ್, ಇವರಿಗೆ ಅಥವಾ ಇವುಗಳಿಗೆ ಸಂಬಂಧಿಸಿದೆ. ಇವು ಯಾರಿಗೆ ಸಂಬಂಧಿಸಿದೆ ಅಥವಾ ಯಾರ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದೆ ಅಂತದ. ಟ್ರಿಪ್ಸ್ ಮತ್ತು ಟ್ರಿಮ್ಸ್ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ ನಾವು. ಸೊ ಖುಸ್ರೋ ಸಮಿತಿ ಸಂಬಂಧಿಲ್ಲ. ಓಕೆ, ಪ್ರೆಸ್ಟನ್ ಸಂಬಂಧಿಲ್ಲ. ಸೊ ಇಲ್ಲಿ ನಮಗೆ ಡಂಕಲ್ ಪ್ರಸ್ತಾವನೆಗಳಂತ ಬರುತ್ತೆ. ಡಂಕಲ್ ಪ್ರಸ್ತಾವನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ಡಂಕಲ್ ಪ್ರಸ್ತಾವನೆಗಳು ನಮಗೆ ಇಲ್ಲಿ ಟ್ರಿಪ್ಸ್ ಅಂಡ್ ಟ್ರಿಮ್ಸ್ಗೆ ಸಂಬಂಧಪಟ್ಟಂತಹ ವಿಚಾರ ಆಗಿದೆ. ಟ್ರಿಪ್ಸ್ ಮತ್ತು ಟ್ರಿಮ್ಸ್ಗೆ ಸಂಬಂಧಪಟ್ಟಿದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಡಂಕಲ್ ಅಥವಾ ಡಂಕಲ್ ಪ್ರಸ್ತಾವನೆಗಳು. ಹಾಗಿದ್ರೆ ನಿಧಾನ ನೋಡ್ತಾ ಹೋಗೋಣ. ಇಲ್ಲಿ ಟ್ರಿಮ್ಸ್, ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೇಜರ್ಸ್. ಟ್ರಿಮ್ಸ್ ಅಂದ್ರೆ ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೇಜರ್ಸ್. ನೇರವಾಗಿ ಪ್ರಶ್ನೆ ಕೇಳಿದ್ರೆ ಹಾಗೆ ಕೇಳ್ಬೇಕು. ಟ್ರಿಪ್ಸ್ ಮತ್ತು ಟ್ರಿಮ್ಸ್ ಯಾವ್ದಡಿಯಲ್ಲಿ ಬರುತ್ತೆ ಅಂತ ನಾವು ವೆರಿ ಸಿಂಪಲ್. ಅವು WTO ಒಪ್ಪಂದಗಳಾಗಿವೆ. ಏನಾಗಿವೆ? WTO ಒಪ್ಪಂದಗಳಾಗಿವೆ. ಟ್ರಿಪ್ಸ್ ಅಂಡ್ ಟ್ರಿಮ್ಸ್ ಇವು WTO ಒಪ್ಪಂದಗಳಾಗಿವೆ. ಯಾರು ಈ ಪ್ರಸ್ತಾವನೆಗಳನ್ನು ಕೊಟ್ಟದ್ದು ಅಥವಾ ಈ ಉಪಕ್ರಮಗಳನ್ನು ಕೊಟ್ಟಿದ್ದು ಯಾರಂದ್ರೆ ವೆರಿ ಸಿಂಪಲ್, ಇಟ್ಸ್ ಡಂಕಲ್. ಯಾರು ಹೇಳಿ? ಡಂಕಲ್. ಹಾಗಿದ್ರೆ WTO ಒಪ್ಪಂದಗಳು ಯಾವ? ಒಂದು ಬಾರಿ ಒಪ್ಪಂದಗಳನ್ನು ನೋಡೋಣ. ರೈಟ್, WTO ಒಪ್ಪಂದ ಟ್ರಿಮ್ಸ್, ನಂತರ ಟ್ರಿಪ್ಸ್. ಓಕೆ, ಟ್ರಿಪ್ಸ್, ತದನಂತರ ಗ್ಯಾಟ್, GAAT, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟರಿಫ್. ದೆನ್ ಗ್ಯಾಟ್ಸ್, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಇನ್ ಸರ್ವಿಸ್, ದಟ್ ಇಸ್ ಗ್ಯಾಟ್ಸ್. ಟ್ರಿಪ್ಸ್, ಟ್ರಿಮ್ಸ್, ಗ್ಯಾಟ್ಸ್ ಇವು WTO ಒಪ್ಪಂದಗಳಂತ ನಾವು ಕರಿತಾ ಹೋಗ್ತೀವಿ. ಓಕೆ, ಗೊತ್ತಿರ್ಲಿ. ಇದು ಮುಂದುವರೆದ ಭಾಗ ಏನ್ ಪ್ರಶ್ನೆ ಕೇಳಬಹುದು? ಬಹಳ ಸಿಂಪಲ್. ಇದಕ್ಕೆ ಸಂಬಂಧಪಟ್ಟಂತೆ WTO ಸ್ಥಾಪನೆಯಾಗಿದ್ದು ಯಾವಾಗ? ಗೊತ್ತಿರ್ಲಿ. ಪ್ರಾರಂಭದಲ್ಲಿ ಇದನ್ನು ಗ್ಯಾಟ್ ಅಂತ ಕರಿತಿದ್ರು. ಸರಿ, ಸುಮಾರು 50 ವರ್ಷಗಳ ಕಾಲ ಇದು ಒಂದು ಅರೆ ಸಾಂಸ್ಥಿಕ ಸಂಸ್ಥೆಯಾಗಿ, ಕ್ವಾಸಿ ಆರ್ಗನೈಸೇಷನ್ ಆಗಿ ಇದು ವರ್ಕ್ ಮಾಡಿತ್ತು. ತದನಂತರ 1995 ಓಕೆ ಜನವರಿ 1 ಇದು ಪ್ರಾರಂಭ ಆಗುತ್ತೆ. WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನಮಗೆ ಜಿನಿವಾದಲ್ಲಿ ಕಂಡು ಬರುತ್ತೆ. ರೈಟ್, WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಮರಾಕೇಸನ ಒಪ್ಪಂದ, ಉರುಗ್ವೆ ಸುತ್ತು. ಯಾವ ಸುತ್ತು ಅಂದ್ರೆ ಉರುಗ್ವೆ ಸುತ್ತು. ಮರಾಕೇಸ್ ಒಪ್ಪಂದ, ಮರಾಕೇಸ್ ಒಪ್ಪಂದ, ಉರುಗ್ವೆ ಸುತ್ತು ಮತ್ತು ಮರಾಕೇಸ್ ಒಪ್ಪಂದದ ಪರಿಣಾಮ WTO ಪ್ರಾರಂಭ ಆಗತ್ತೆ 1995 ಜನವರಿ 1 ಇದು ಅರೆ ಸಾಂಸ್ಥಿಕ ಒಂದು ಸಂಸ್ಥೆಯಾಗಿ 50 ವರ್ಷ ಕೆಲಸ ಮಾಡಿತ್ತು. ಬಿಕಾಸ್
ITO ಅಂತ ಸ್ಥಾಪನೆ ಮಾಡಬೇಕು, ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಅಂತೇಳಿ ಮೊದಲ ಬಾರಿಗೆ ಅನೇಕ ದೇಶಗಳು ವುಡ್ಸ್ ಒಂದು ಸಮಾವೇಶ ನಡೆದಿರ್ತದ ಅಲ್ಲಿ ಕೇಳಿರ್ತಾರೆ. ಬಟ್ ಅಮೆರಿಕ ಅಪೋಸ್ ಮಾಡಿದ್ರ ಪರಿಣಾಮ ಇದು ನಿಂತು ಹೋಗುತ್ತೆ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್. ಹಾಗಾಗಿ ಸರಿಸುಮಾರು 50 ವರ್ಷಗಳ ಕಾಲ ಅಮೆರಿಕ ಹೇಳಿದಂತೆ ಅದೊಂದು ಕಾನೂನಿನ ಚೌಕಟ್ಟಾಗಿ ಅಮೆರಿಕದ ಕೈಲೇ ಉಳ್ಕೊಂಡಿರ್ತದೆ. ಸೊ ಕೊನೆಗೂ ಉರುಗ್ವೆ ಸುತ್ತಿನ ಪ್ರತಿಫಲ ಮರಾಕೆಸ್ ಒಪ್ಪಂದದಂತೆ 1995 ಜನವರಿ 1ರಂದು WTO ಶುರುವಾಗತ್ತೆ. ಕೊನೆಗೆ ಅಲ್ಲಿಂದ ಸಾಂಸ್ಥಿಕ ರೂಪ ಪಡೆಯುತ್ತೆ. ಸೊ ಇದಿಷ್ಟು ಒಪ್ಪಂದಗಳು ಇದಕ್ಕೆ ಸಂಬಂಧಪಟ್ಟಿರತ್ತೆ. ಪ್ಲಸ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರ ನೋಡಿದಾಗ ಒಂದು ಮಾಹಿತಿ ಗೊತ್ತಾಗಬೇಕಾಗತ್ತೆ. ಇಲ್ಲಿ WTO ಸಂಬಂಧಪಟ್ಟಂತೆ ಕೆಲವು ಕೃಷಿಗೆ ಸಂಬಂಧಪಟ್ಟಂತ ಒಪ್ಪಂದಗಳಿವೆ. ಅಗ್ರಿಕಲ್ಚರ್, ಓಕೆ, ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್. ಈ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅನ್ನೋದು ಕೂಡ ಯಾರ್ದು ಒಪ್ಪಂದ ಅಂತ ಹೇಳಿದ್ರೆ ಆತ್ಮೀಯರೇ ಗೊತ್ತಿರಲಿ, ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅನ್ನುವಂಥದ್ದು ಇದು ಕೂಡ WTOದ ಒಂದು ಒಪ್ಪಂದ ಆಗಿದೆ. ಇದರ ಅಡಿಯಲ್ಲಿ ಕೆಲವು ಬಾಕ್ಸಸ್ ಗಳನ್ನ ಕೇಳ್ತಾರೆ. ಆಂಬರ್ ಬಾಕ್ಸ್ ಅಂದ್ರೆ ಹಳದಿ ಪೆಟ್ಟಿಗೆ ಅಂತ, ದೆನ್ ಬ್ಲೂ ಬಾಕ್ಸ್, ದೆನ್ ಗ್ರೀನ್ ಬಾಕ್ಸ್. ಪ್ರಶ್ನೆ ಆಗಿದೆ ಆಲ್ರೆಡಿ, ಗ್ರೀನ್ ಬಾಕ್ಸ್. ಈ ಬಾಕ್ಸ್ಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ. ಇಷ್ಟೇ ಸಿಂಪಲ್, WTO ಸಂಬಂಧಪಟ್ಟಿವೆ, ರೈಟ್. ಇದರಲ್ಲಿ ಮತ್ತೊಂದು ಬರುತ್ತೆ S&D ಬಾಕ್ಸ್ ಅಂತ, ಬಟ್ ಅದು ಕೃಷಿಗೆ ಸಂಬಂಧಪಟ್ಟಿದ್ದಲ್ಲ. ಈ ಮೂರು ಬಾಕ್ಸ್ಗಳು ಗೊತ್ತಿರಲಿ, ಕೃಷಿ ಒಪ್ಪಂದಕ್ಕೆ ಸಂಬಂಧಪಟ್ಟಿದ್ದು ಯಾವ್ದು ಅಡಿಯಲ್ಲಿ ಅಂದ್ರೆ WTOದ ಅಡಿಯಲ್ಲಿ. ಪ್ರಶ್ನೆ UPSCಗೂ ಆಗಿದೆ, ಬೇರೆ ಬೇರೆ ಪ್ರಶ್ನೆ ಎಕ್ಸಾಮ್ಸ್ ಗಳಲ್ಲಿ ಕೂಡ ಆಗಿದೆ. ಪ್ರಶ್ನೆ ಕೇಳೋ ಸಂದರ್ಭ ಇರುತ್ತೆ. ಯಾಕೆ ಇದನ್ನು ಮಾಡ್ತಾರಂತಂದ್ರೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಶೀಲ ಅಂದ್ರೆ ಮುಂದುವರಿಯುತ್ತಿರುವ ದೇಶಗಳು ಕೃಷಿಗೆ ಎಷ್ಟು ಸಬ್ಸಿಡಿ ಕೊಡಬೇಕು ಅನ್ನೋದನ್ನ ಇವು ಡಿಸೈಡ್ ಮಾಡ್ತಾವ್. ಸೊ ಅಭಿವೃದ್ಧಿ ಹೊಂದಿದ ದೇಶಗಳು ಕೇವಲ 5% ಕೊಡ್ಬೇಕು. ಡೆವಲಪ್ಡ್ ಕಂಟ್ರೀಸ್ ಅಗ್ರಿಕಲ್ಚರ್ಗೆ ಸಬ್ಸಿಡಿ ಜಸ್ಟ್ 5% ಕೊಟ್ರೆ, ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ 10% ಅಷ್ಟು ಸಬ್ಸಿಡಿಯನ್ನು ಅಗ್ರಿಕಲ್ಚರ್ಗೆ ಪ್ರೊವೈಡ್ ಮಾಡ್ಬೇಕು. ಸೊ ಇದು ಇದರದ ಒಂದು ಉದ್ದೇಶ ಆಗಿರುತ್ತೆ. ಇಷ್ಟೇ ಅಲ್ಲ, ಮತ್ತೆ ಸ್ವಲ್ಪ ಮುಂದುವರೆದು ನಾವು ನೋಡೋದಾದ್ರೆ MF ಹುಸೇನ್ ಅಲ್ಲ, MFN ಅಂದ್ರೆ ಮೋಸ್ಟ್ ಫೇವರ್ಡ್ ನೇಷನ್. ಯಾವುದೇ ಒಂದು ದೇಶ WTOದ ಸದಸ್ಯ ರಾಷ್ಟ್ರ ಆದ್ರೆ ಮತ್ತೊಂದು ತನ್ನ ಸದಸ್ಯ ರಾಷ್ಟ್ರಕ್ಕೆ ಕನಿಷ್ಠ 1ಕ್ಕೆ ಗರಿಷ್ಠ ಎಷ್ಟಾರು ಕೊಡ್ಬೋದು, ಈ ಮೋಸ್ಟ್ ಫೇವರ್ಡ್ ನೇಷನ್ ಅನ್ನುವಂತ ಒಂದು ಸ್ಥಾನಮಾನ ಕೊಡ್ಬೇಕಾಗತ್ತೆ. ಯಾವ ದೇಶಕ್ಕೆ ನಾವು ಮೋಸ್ಟ್ ಫೇವರ್ಡ್ ಸ್ಥಾನಮಾನ ಕೊಡ್ತೀವೋ ಅವರಿಗೆ ನಾವು ಏನಪ್ಪಾ ಅಂತ ಹೇಳಿದ್ರೆ ಈ ಡ್ಯೂಟಿಯನ್ನ ಅಥವಾ ಕಸ್ಟಮ್ ಡ್ಯೂಟಿಯನ್ನ ರೈಟ್ ತೆಗಿಬೇಕಾಗತ್ತೆ ಅಥವಾ ಕಡಿಮೆ ಮಾಡ್ಬೇಕಾಗತ್ತೆ. ಕಸ್ಟಮ್ ಡ್ಯೂಟಿಯನ್ನು ನಾವು ತೆಗಿಬೇಕಾಗತ್ತೆ ಅಥವಾ ಟ್ಯಾರಿಫ್ ಅನ್ನು ನಾವು ತೆಗಿಬೇಕಾಗತ್ತೆ. ಟ್ಯಾರಿಫ್, ಓಕೆ, ಸುಂಕವನ್ನ ನಾವು ಕಡಿಮೆ ಮಾಡಬೇಕಾಗುತ್ತೆ. ಗೊತ್ತಿರ್ಲಿ, ಇದುವರೆಗೂ ನಾವು ಒಂದು ದೇಶಕ್ಕೆ ಕೊಟ್ಟಿದ್ದೀವಿ, ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ವಿ, ಮತ್ತೆ ಕೊಡ್ತಿದೀವಿ. ನಾವು ಊಹೆ ಕೂಡ ಮಾಡ್ಲಿಕ್ಕೆ ಆಗಲ್ಲ ಆ ದೇಶಕ್ಕೆ ನಾವು ಕೊಟ್ಟಿದ್ದೀವಿ. ಯಾಕಂತಂದ್ರೆ ಅದು ಪಾಕಿಸ್ತಾನಕ್ಕೆ ಕೊಟ್ಟಿದ್ದೀವಿ, ಪಾಕಿಸ್ತಾನಕ್ಕೆ. ಸೊ ಇದಿಷ್ಟು ನಮಗೆ WTO ಅಥವಾ ಟ್ರಿಪ್ಸ್ಗೆ ಸಂಬಂಧಪಟ್ಟಂತ ವಿಚಾರ. ಕೊನೆ ಒಂದು ಪಾಯಿಂಟ್ ಇಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ. ಟ್ರಿಪ್ಸ್ ಅಂತಿದೆಯಲ್ಲ, ಈ ಟ್ರಿಪ್ಸ್ ಫುಲ್ ಫಾರ್ಮ್ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್. ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್. ಇದರ ಅಡಿಯಲ್ಲಿ ನಾವು ಇವತ್ತಿನ GI ಟ್ಯಾಗ್ ಓದ್ತೀವಿ, ಆ GI ಟ್ಯಾಗ್ ಇರ್ಬೋದು, ಅಥವಾ ಕಾಪಿ ರೈಟ್ ಅಂತ ಹೇಳ್ತೀವಿ, ಆ ಕಾಪಿ ರೈಟ್ ಇರ್ಬೋದು, ಅಥವಾ ಪೇಟೆಂಟ್ ಗಳನ್ನ ಓದ್ತೀವಿ, ಪೇಟೆಂಟ್ ಗಳಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಡಿಸೈನ್ಸ್ ಇರ್ಬೋದು, ಇಂಡಸ್ಟ್ರಿಯಲ್ ಡಿಸೈನ್ಸ್ ಗಳನ್ನ ನಾವು ಇದರಲ್ಲಿ ನಾವು ಓದ್ತಾ ಹೋಗ್ತೀವಿ. ಓಕೆ, GI ಟ್ಯಾಗ್ ಇರ್ಬೋದು, ಕಾಪಿ ರೈಟ್ ಇರ್ಬೋದು, ಪೇಟೆಂಟ್ ಇರ್ಬೋದು, ಇಂಡಸ್ಟ್ರಿಯಲ್ ಡಿಸೈನ್ಸ್ ಇರ್ಬೋದು, ಇವುಗಳನ್ನ ನಾವು ಈ ಟ್ರಿಪ್ಸ್ ಅಡಿಯಲ್ಲಿ ಓದ್ತಾ ಹೋಗ್ತೀವಿ. ಸೊ ಆದ್ಮೇಲೆ ಇದಿಷ್ಟು ವಿಚಾರ WTOಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗುತ್ತೆ. 164 ಸದಸ್ಯ ರಾಷ್ಟ್ರಗಳನ್ನ ಪ್ರಸ್ತುತ ಇದು ಹೊಂದಿದೆ. ಓಕೆ, ನೆಕ್ಸ್ಟ್ ಯಾವುದೇ ಪ್ರಶ್ನೆ WTOಗೆ ಸಂಬಂಧಪಟ್ಟಂತೆ ಕೇಳಿದ್ರೆ ಅವನು ಇಷ್ಟು ಮೇಲೆ ಮಾತ್ರ ಕೇಳಬೇಕಾಗಿರತ್ತೆ. ಮುಂದುವರಿಯೋಣ ತಡ ಮಾಡದೆ. ಓಕೆ, ಎಕೋಮಾರ್ಕ್ ಚಿಹ್ನೆ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನುವಂತ ಪ್ರಶ್ನೆ ಇದೆ. ನೇರವಾಗಿ ಉತ್ತರಕ್ಕೆ ಹೋಗೋಣ. ರಫ್ತು ಸರಕುಗಳಿಗೂ ಅಲ್ಲ, ಆಮದು ಸರಕುಗಳಿಗೂ ಅಲ್ಲ. ಇಲ್ಲಿ ಪರಿಸರದ ಸುರಕ್ಷಿತ ಸರಕುಗಳಂತಿದೆ. ಈ ಪರಿಸರದ ಸುರಕ್ಷಿತ ಸರಕುಗಳಿಗೆ ಈ ಒಂದು ಎಕೋಮಾರ್ಕ್ ಸಂಬಂಧಪಟ್ಟಿರುತ್ತೆ. ಹಾಗಿದ್ರೆ ಯಾವ್ಯಾವುದಕ್ಕೆ ಯಾವ್ಯಾವ ಮಾರ್ಕ್ ಅನ್ನು ಕೊಡ್ತಾರೆ ಅನ್ನೋದಕ್ಕೆ ಇಲ್ಲೊಂದು ಪಟ್ಟಿ ಇದೆ, ನೀವು ಇದನ್ನ ನೋಡಬಹುದು. ಗೊತ್ತಿರಲಿ, FPO ರೈಟ್, FPO ಅನ್ನುವಂತ ಒಂದು ಮಾರ್ಕ್ ಇದೆ. ಕೆಲವಾರು ಮಾರ್ಕ್ ಗಳಿದೆ, ಆ ಮಾರ್ಕ್ ನಾವೀಗ ನೋಡ್ತಾ ಹೋಗೋಣ. ರೈಟ್,
FPO ಅಂತ ಒಂದು ಮಾರ್ಕ್ ಇದೆ, ದಟ್ ಈಸ್ ಫುಡ್ ಓಕೆ ಪ್ರಾಡಕ್ಟ್ ಆರ್ಡರ್ ಅಂತ ಕರಿತೀವಿ. ಬೇರೆ ಬೇರೆ ಸಲ ನಾವು ಫ್ರೂಟ್ ಅಂತ ಒಂದಿರುತ್ತೆ, ಅದು ಬೇರೆ. ಇಲ್ಲಿ ಫುಡ್ ಪ್ರಾಡಕ್ಟ್ ಆರ್ಡರ್ ಅಂತ ಕರಿತೀವಿ. ಪ್ಯಾಕೇಜ್ಡ್ ಫ್ರೂಟ್ ಬಿವರೇಜಸ್ ಅಂಡ್ ಫ್ರೂಟ್ ಜಾಮೂನ್ಸ್ ಓಕೆ, ಇವುಗಳ ಮೇಲೆ ಅಂದ್ರೆ ಯಾವುದೋ ಒಂದು ಹಣ್ಣಿನ ರಸ ಇರುತ್ತೋ ಜಾಮೂನ್ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಡಕ್ಟ್ ಹೊರಗೆ ಹೋಗ್ಬೇಕಾದ್ರೆ ಅದ್ರ ಮೇಲೆ FPO ಒಂದು ಚಿಹ್ನೆ ಇರಬೇಕಾಗತ್ತೆ. ಇಷ್ಟೇ ಕೇಳ್ತಾರೆ, FPO ಚಿಹ್ನೆ ಈ ಕೆಳಗಿನ ಯಾವುದ್ರ ಮೇಲೆ ಕಂಡು ಬರ್ತದೆ? ಬಹಳ ಸಿಂಪಲ್, ಹಣ್ಣಿಗೆ ಸಂಬಂಧಪಟ್ಟಂತ ಯಾವುದೇ ಪ್ಯಾಕೇಜ್ಡ್ ಫುಡ್ ಇದ್ರೆ ಅದರ ಮೇಲೆ ನಮಗೆ FPO ಮಾರ್ಕ್ ಕಂಡು ಬರಬೇಕು. ದೆನ್ ಎಲ್ಲಾ ಎಲೆಕ್ಟ್ರಿಕಲ್ ಅಪ್ಲೈಸೆನ್ಸ್ ಓಕೆ, ಅವುಗಳ ಮೇಲೆ ಇಂಡಸ್ಟ್ರಿಯಲ್ ಉತ್ಪಾದನೆ ಮೇಲೆ ನಮಗೆ ISI ಮಾರ್ಕ್ ಅನ್ನು ನಾವು ನೋಡ್ತಾ ಹೋಗ್ತೀವಿ. ISI ಮಾರ್ಕ್ ಎಲೆಕ್ಟ್ರಿಕಲ್ ಅಪ್ಲೈಸೆನ್ಸಸ್ ಓಕೆ, ಅವುಗಳ ಮೇಲೆ ನಾವು ನೋಡ್ತಾ ಹೋಗ್ತೀವಿ ISI ಮಾರ್ಕ್ ಅನ್ನ. ದೆನ್ ಅಗ್ಮಾರ್ಕ್ ಈ ರೀತಿ ಕಾಣ್ತಾ ಬರುತ್ತೆ ನಮಗೂ ಅಗ್ಮಾರ್ಕ್. ಇದನ್ನ ಕೃಷಿ ಸಂಬಂಧಪಟ್ಟಂತಹ ಸರಕುಗಳ ಮೇಲೆ, ಅದು ಧಾನ್ಯಗಳಿರಬಹುದು, ಸಿರಿಧಾನ್ಯಗಳಿರಬಹುದು ಅಥವಾ ಇತ್ಯಾದಿ ತರಕಾರಿಗಳಿರಬಹುದು, ಅದರ ಮೇಲೆ ನಾವು ಅಗ್ಮಾರ್ಕ್ ಅನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ, BSI ಮಾರ್ಕ್ ಅಥವಾ ಹಾಲ್ ಮಾರ್ಕ್ ಅಂತ ಕರಿತೀವಿ. ಚಿನ್ನ ಮತ್ತು ಆಭರಣಗಳ ಮೇಲೆ ಅದನ್ನ ನೋಡೋಕ್ಕೋಸ್ಕರ, ಅದರ ಗುಣಮಟ್ಟ ನೋಡೋಕ್ಕೋಸ್ಕರ ಹಾಲ್ ಮಾರ್ಕ್ ಅನ್ನ ಹಾಕ್ತಿವಿ. ಇಲ್ಲಿ ನಮಗೇನ್ ಪ್ರಶ್ನೆ ಕೇಳಿದಿರಲ್ಲ ಆ ಪ್ರಶ್ನೆ ಎಕೋ ಮಾರ್ಕ್. ಈ ಎಕೋ ಮಾರ್ಕ್ ಇದಿಲ್ಲ, ಈ ಎಕೋ ಮಾರ್ಕ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಪರಿಸರದ ಸುರಕ್ಷತೆಗೆ. ಸೊ ಅದಕ್ಕೆ ಸಂಬಂಧಪಟ್ಟದ್ದು ಇಲ್ಲಿದೆ ನೋಡಿ, ಎಕೋ ಮಾರ್ಕ್ ಈ ರೀತಿ ಚಿಹ್ನೆ ಇರ್ತದೆ. ಈ ಎಕೋ ಮಾರ್ಕ್ ಅನ್ನ ರೈಟ್. ಸೊ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ದವರು, ದಟ್ ಈಸ್ ಆಲ್ಸೋ BIS, ಇಲ್ಲಿ ಕೂಡ ಕೊಟ್ಟಿದ್ರು BIS. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾವ್ದು ತರದ ಆರ್ಗಾನಿಕ್ ಸಂಬಂಧಪಟ್ಟಂತ ಮತ್ತು ಯಾವುದೇ ರೀತಿಯಲ್ಲಿ ಪರಿಸರಕ್ಕೆ ಹಾನಿ ಮಾಡದೇ ಇರತಕ್ಕಂತ ವಸ್ತುಗಳ ಮೇಲೆ ಈ ರೀತಿಯ ಚಿಹ್ನೆಗಳನ್ನ ಹಾಕಿರ್ತಾರೆ, ದಟ್ ಈಸ್ ಎಕೋ ಮಾರ್ಕ್. ಚಲೋ ಮುಂದಿನ ಪ್ರಶ್ನೆಗೆ ಹೋಗೋಣ. ದಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನುವಂತ ರಿಪೋರ್ಟ್ ನ ಯಾರು ಬಿಡುಗಡೆ ಮಾಡ್ತಾರೆ? ಪ್ರಶ್ನೆ ಬಹಳ ಸಿಂಪಲ್. ಓಕೆ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಯಾರು ಬಿಡುಗಡೆ ಮಾಡ್ತಾರೆ? ದಟ್ ಈಸ್ IMF. ಓಕೆ, ತಡ ಮಾಡದೆ ನಾವು ನೇರವಾಗಿ IMF ಬಿಡುಗಡೆ ಮಾಡತಕ್ಕಂತ ವರದಿಗಳ ಬಗ್ಗೆ ಒಂದಷ್ಟು ನಾವು ನೋಡ್ತಾ ಹೋಗೋಣ. ಓಕೆ, IMF ಬಿಡುಗಡೆ ಮಾಡತಕ್ಕಂತ ವರದಿಗಳ ಬಗ್ಗೆ ಒಂದಷ್ಟು ನಾವು ನೋಡೋಣ. ಓಕೆನಾ, IMF ಬಿಡುಗಡೆ ಮಾಡತಕ್ಕಂತ ವರದಿಗಳು. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ರೈಟ್, ಒನ್ ಬೈ ಒನ್ ಕೆಲವೊಂದಿಷ್ಟು ನೋಡ್ತಾ ಹೋಗೋಣ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ದೆನ್ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಓಕೆ, ದೆನ್ ಫಿಸ್ಕಲ್ ಮಾನಿಟರ್ ಓಕೆ. ದೆನ್ ನಾವು ಮತ್ತೊಂದು ನೋಡ್ತೀವಿ, ಇಲ್ಲಿ ವರ್ಲ್ಡ್ ಬ್ಯಾಂಕ್ ಸಂಬಂಧಪಟ್ಟಂತೆ ಜಸ್ಟ್ ಕೆಲವಾರು ಇಂಪಾರ್ಟೆಂಟ್ ನೋಡ್ಬೇಕು. ಇಡೀ ವರ್ಲ್ಡ್ ಬ್ಯಾಂಕ್ ಹೊಡಿಸೋದು, IMF ಹೊಡಿಸೋದು ಅಷ್ಟಕ್ಕಷ್ಟು ನಾವು ರಟ್ಟ ಹೊಡೆಯೋದು ಇಂಪಾರ್ಟೆಂಟ್ ಇರಲ್ಲ. ಯಾವುದು ಸ್ಟ್ರಾಟಜಿಕಲಿ ಪರೀಕ್ಷಾ ದೃಷ್ಟಿಕೋನ ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ತಿಳ್ಕೋಬೇಕಾಗಿರತ್ತೋ ಅದನ್ನ ನಾವು ತಿಳ್ಕೊಂಡ್ರೆ ಸಾಕಾಗತ್ತೆ. ಬಿಕಾಸ್ ನಾವ್ಯಾರು ಸ್ಪೆಷಲಿಸ್ಟ್ಗಳೆಲ್ಲ, ನಾವು ಜನರಲಿಸ್ಟ್ಗಳು. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಏನ್ ಗೊತ್ತಿರಬೇಕು ಅನ್ನೋದನ್ನ ನಮ್ಗೆ ಗೊತ್ತಿದ್ರೆ ಸಾಕಾಗತ್ತೆ ರೈಟ್. ಇಲ್ಲಿ IMF ಸಂಬಂಧಪಟ್ಟಂತೆ 3 ವರದಿಯನ್ನು ನೋಡಿದ್ವಿ ನಾವು. ಒಂದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ಪದೇ ಪದೇ ಕೇಳ್ತಾ ಇರ್ತಾನು, ತುಂಬಾ ಸಲ ಕೇಳಿದನು. ದೆನ್ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಫೈನಲಿ ಫಿಸ್ಕಲ್ ಮಾನಿಟರ್. ತುಂಬಾ ಇದೆ, ಇದರಲ್ಲಿ ಒಂದು 3 ಬಹಳ ಇಂಪಾರ್ಟೆಂಟ್ ಇರತಕ್ಕಂಥದ್ದು. ದೆನ್ WTO ಜಸ್ಟ್ ನೋಡ್ಕೊಂಡ್ ಬಂದ್ವಿ ನಾವು. WTO ದ ವರ್ಲ್ಡ್ ಟ್ರೇಡ್ ರಿಪೋರ್ಟ್ ಬಿಡುಗಡೆ ಮಾಡುತ್ತೆ. ದೆನ್ ಟ್ರೇಡ್ ಪಾಲಿಸಿ ರಿವ್ಯೂ ಬಿಡುಗಡೆ ಮಾಡುತ್ತೆ. ವರ್ಲ್ಡ್ ಟ್ರೇಡ್ ಸ್ಟಾಟಿಸ್ಟಿಕಲ್ ರಿವ್ಯೂ ಅನ್ನು ಬಿಡುಗಡೆ ಮಾಡುತ್ತೆ. ವರ್ಲ್ಡ್ ಟ್ರೇಡ್ ಸ್ಟಾಟಿಸ್ಟಿಕಲ್ ರಿವ್ಯೂ. ಫೈನಲಿ ವರ್ಲ್ಡ್ ಬ್ಯಾಂಕ್ ಇದೆ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ದೆನ್ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್. ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಸಲ ಇದನ್ನು ಕೇಳ್ತಾ ಇರ್ತಾನವ. ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್, ವಿಶ್ವ ಅಭಿವೃದ್ಧಿ ವರದಿ, ಜಾಗತಿಕ ಅಭಿವೃದ್ಧಿ ವರದಿಯನ್ನ ವರ್ಲ್ಡ್ ಬ್ಯಾಂಕ್ ಬಿಡುಗಡೆ ಮಾಡುತ್ತೆ. UNDP ಅಂತ ನಮಗೆ ಬಹಳ ಹತ್ತಿರ ಆಯ್ತು, ಪದೇ ಪದೇ ಕೇಳ್ತಿರ್ತಾನು. ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್, ದಟ್ ಈಸ್ HDI ಬಗ್ಗೆ ಕೇಳ್ತಾನೆ ಇರ್ತಾನೆ ಪದೇ ಪದೇ. ದೆನ್ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್, ಲಿಂಗ ಅಸಮಾನತೆದು. ಬಹು ಆಯಾಮದ ಬಡತನ ಸೂಚಾಂಕ, ದಟ್ ಈಸ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ದೆನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಸೊ ಇವೆಲ್ಲವನ್ನು ಕೂಡ UNDP ಬಿಡುಗಡೆ ಮಾಡುತ್ತೆ. ಸಹಜವಾಗಿ ಇವನ್ 4 ಸಂಸ್ಥೆಗಳ ಬಿಡುಗಡೆ ಮಾಡತಕ್ಕಂತ ಕೆಲವು ಸೂಚಾಂಕಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ನೆನಪಿಟ್ಕೊಂಡ್ರೆ ನಾವು ಪರೀಕ್ಷೆಗಳಲ್ಲಿ ಎಲಿಮಿನೇಟ್ ಮಾಡುವಂತ ಸಂದರ್ಭ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಇಮೇಜ್ ಅನ್ನು ನಾನು ಹಾಕಿ ತೋರಿಸ್ತಿರುವಂತದ್ದು. ಓಕೆ, ಮತ್ತೆ ನೀವು ಬೇಕಾದ್ರೆ ಸ್ಲೋ ಮಾಡಿ ನೋಡ್ಕೋಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ.
ಕೆಳಗಿನವುಗಳಲ್ಲಿ ಯಾವುದು ವರ್ಗಾವಣೆ ಪಾವತಿಗಳಿಗೆ ಅಥವಾ ಪಾವತಿಗೆ ಉದಾಹರಣೆ ಆಗಿದೆ? ವರ್ಗಾವಣೆ ಪಾವತಿ ಅಂತ ನಾವು ಇದನ್ನು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ ಕರಿತೀವಿ. ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ ಕರಿತೀವಿ. ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ ಕರಿತೀವಿ. ಯಾವ್ಯಾವ್ದು ಟ್ರಾನ್ಸ್ಫರ್ ಪೇಮೆಂಟ್ಸ್ ಆಗಿದೆ ಜಸ್ಟ್ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ, ಕೊನೆಗೆ ಆನ್ಸರ್ ನಾವು ನೋಡ್ಕೋಬಹುದು. ನಿರುದ್ಯೋಗದ ಭತ್ಯೆ ಸರ್ಕಾರ ಇವತ್ತು ನಿರುದ್ಯೋಗದ ಭತ್ಯೆಯನ್ನು ಕೊಡುತ್ತೆ. ಉದಾಹರಣೆಗೆ ಸದ್ಯ ಕರ್ನಾಟಕದಲ್ಲಿ ಬಹಳ ಪ್ರಚಲಿತದೊಳಗಡ ಯಾವ್ದು ಅಂತ ಹೇಳಿದ್ರೆ ಈ ಯುವ ನಿಧಿ ಅನ್ನುವಂಥದ್ದು. ಸೊ ಅದು ಒಂದು ನಿರುದ್ಯೋಗದ ಭತ್ಯೆ. ಈ ನಿರುದ್ಯೋಗದ ಭತ್ಯೆ ಏನಪ್ಪಾ ಅಂದ್ರೆ ವರ್ಗಾವಣೆ ಪಾವತಿ ಆಗಿದೆ. ದೆನ್ ಸಾಮಾಜಿಕ ಭದ್ರತೆ, ಇವತ್ತು ಶಕ್ತಿ ಯೋಜನೆ ಇದೆ, ನಂತರ ನಿಮಗೆ ಗೊತ್ತಿರಬಹುದು ಗೃಹ ಲಕ್ಷ್ಮಿ ಇದೆ, ವೃದ್ಧಾಪ್ಯ ವೇತನ ಇದೆ, ಮನಸ್ವಿನಿ ಇದೆ, ಇತ್ಯಾದಿ ಸಂಧ್ಯಾ ಸುರಕ್ಷಾ ಇದೆ. ಇವುಗಳನ್ನು ನಾವು ಸಾಮಾಜಿಕ ಭದ್ರತೆ ಸೋಷಿಯಲ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಸೋಷಿಯಲ್ ಸೆಕ್ಯೂರಿಟೀಸ್ ಪೇಮೆಂಟ್ಸ್. ಓಕೆ, ಇವುಗಳು ಕೂಡ ನಮಗೇನಪ್ಪ ಅಂದ್ರೆ ವರ್ಗಾವಣೆ ಪಾವತಿಯಾಗಿದೆ. ಇಲ್ಲಿ ಕೊಟ್ಟಿದ್ದಾನೆ ವೃದ್ಧಾಪ್ಯ ವೇತನ. ಆದ್ರೆ ಸಂಬಳ ಪಾವತಿ ಮಾಡೋದಿದೆಯಲ್ಲ, ಈ ಸಂಬಳ ಪಾವತಿ ಮಾಡೋದಿದೆಯಲ್ಲ, ಇದು ಮಾತ್ರ ವರ್ಗಾವಣೆ ಪಾವತಿ ಆಗೋದಿಲ್ಲ. ಇದು ಸ್ವಲ್ಪ ವಿಚಾರ ತಿಳ್ಕೋಬೇಕಾಗತ್ತೆ. ಮೊದಲಿಗೆ ಉತ್ತರಕ್ಕೆ ಬಂದ್ಬಿಡೋಣ. ಸೊ ಉತ್ತರ ಯಾವ್ದಾಗುತ್ತೆ? 1, 3, 4. ಸೊ ಬಿ ಆಪ್ಷನ್ ರೈಟ್ ಆನ್ಸರ್. ಇಲ್ಲಿ ವರ್ಗಾವಣೆ ಪಾವತಿ ಅಂದ್ರೆ ಏನು, ವರ್ಗಾವಣೆ ಅಲ್ಲದ ಪಾವತಿ ಅಂದ್ರೆ ಏನು ಸ್ವಲ್ಪ ನೋಡ್ಬಿಡೋಣ. ವರ್ಗಾವಣೆ ಪಾವತಿಗಳಂತಂದ್ರೆ ಅವ್ರು ಯಾವುದೇ ಕೆಲಸ ಮಾಡ್ದೇನೆ ಅವರಿಗೆ ಸರ್ಕಾರ ಕೊಡ್ತಕ್ಕಂತ ಅವರ ಜೀವನಕ್ಕೋಸ್ಕರ ಅಥವಾ ಭದ್ರತೆಗೋಸ್ಕರ ಸರ್ಕಾರ ಕೊಡ್ತಕ್ಕಂತ ಪಾವತಿಯನ್ನು ನಾವು ವರ್ಗಾವಣೆ ಪಾವತಿ, ಟ್ರಾನ್ಸ್ಫರ್ ಆಫ್ ಪೇಮೆಂಟ್ಸ್ ಅಂತ ಕರೀತಾರೆ. ಹುಷಾರಿರ್ಬೇಕು, ಸಮಟೈಮ್ಸ್ ಇಂಗ್ಲಿಷ್ ಅಲ್ಲಿ ಕೇಳ್ಬಿಡ್ತಾರೆ, ಟ್ರಾನ್ಸ್ಫರ್ ಆಫ್ ಪೇಮೆಂಟ್ಸ್ ಅಂತ ಕರೀತಾರೆ. ಇನ್ನು ಕೆಲಸ ಮಾಡಿದ ನಂತರ ಅವರ ಕೆಲಸಕ್ಕೆ ಸರ್ಕಾರ ಕೊಡುವಂತದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಇಲ್ಲಿ ಪಾವತಿಗಳು, ನೇರ ಪಾವತಿಗಳು ಅಂತ ಕರಿತಾ ಹೋಗ್ತೀವಿ. ವಿಚಾರ ಏನಂದ್ರೆ ರಾಷ್ಟ್ರೀಯ ಆದಾಯವನ್ನ ಲೆಕ್ಕ ಹಾಕುವಾಗ ಈ ಟ್ರಾನ್ಸ್ಫರ್ ಆಫ್ ಪೇಮೆಂಟ್ಸ್ ಏನಿದೆಯಲ್ಲ, ವರ್ಗಾವಣೆ ಪಾವತಿಗಳು, ವರ್ಗಾವಣೆ ಅಲ್ಲದಂದ್ರೆ ಸಂಬಳ ಮಾತ್ರ, ವರ್ಗಾವಣೆಗೊಳ್ಳುವ ಪಾವತಿಗಳು ಆ ಟ್ರಾನ್ಸ್ಫರ್ ಆಫ್ ಪೇಮೆಂಟ್ಸ್ ಅನ್ನ ರಾಷ್ಟ್ರೀಯ ಆದಾಯವನ್ನ ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಕನ್ಸಿಡರ್ ಮಾಡಲ್ಲ. ಇದ್ರ ಬಗ್ಗೆ ಇಷ್ಟು ನಮಗೆ ಮಾಹಿತಿ ಇರಬೇಕಾಗುತ್ತೆ. ಸರ್ಕಾರ ಇದನ್ನ ಸಾಮಾಜಿಕ ಒಂದು ಭದ್ರತೆ ದೃಷ್ಟಿಕೋನದಿಂದ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಮುಂದುವರೆದು ನೋಡ್ತಾ ಹೋಗೋಣ. ಮತ್ತೆ ಮುಂದಿನ ಪ್ರಶ್ನೆ, ಭಾರತ ಸರ್ಕಾರ ಕೆಳಗಿನವುಗಳಲ್ಲಿ ಯಾವ ಸಂಸ್ಥೆ, ಭಾರತ ಸರ್ಕಾರವು ಕೆಳಗಿನ ಯಾವ ಸಂಸ್ಥೆಯ ಶಿಫಾರಸುಗಳನ್ನ ಪರಿಗಣನೆಗೆ ತೆಗೆದುಕೊಂಡು MSP ಯನ್ನ ನಿಗದಿಗೊಳಿಸುತ್ತೆ ಅಂತ ಇರುತ್ತೆ. ಯಾರ ಪರ್ಮಿಷನ್ ಅಥವಾ ಯಾರ ಒಂದು ಶಿಫಾರಸು, ಯಾರ ರೆಕಮೆಂಡೇಶನ್ ಅಂತ ತೆಗೆದುಕೊಳ್ಳುತ್ತೆ? ಸೊ 1 by 1 ನೋಡ್ತಾ ಹೋಗೋಣ. ಯೋಜನಾ ಆಯೋಗ ಅಂತ ಪ್ರೆಸೆಂಟ್ ಇಲ್ಲ, ಹಾಗಾಗಿ ರಾಂಗ್. ನೀತಿ ಆಗಿದರ ಜೊತೆಗೆ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್, ದಟ್ಸ್ ಆಲ್ಸೋ ರಾಂಗ್. ಓಕೆ, ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ, ಅದು ಕೂಡ ತಪ್ಪು. ಹಾಗಿದ್ರೆ ನಿಮಗೆ ಉತ್ತರ ಕಾಣಿಸ್ತಿದೆ, ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸ್ ಕಮಿಷನ್, ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ. ಇದನ್ನ CACP ಅಂತ ಕರೀತಾರೆ. ಏನಂತಾರೆ ಇದನ್ನ? CACP, ಕಮಿಷನ್ ಆನ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸ್. ಈ ಒಂದು ಆಯೋಗ ನಮ್ಮ ರಾಜ್ಯದಲ್ಲೂ ಕೂಡ ಒಂದಿದೆ, ಕೇಂದ್ರದಲ್ಲೂ ಕೂಡ ಇದೆ, ರೈಟ್? ಈ ಆಯೋಗ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ. ಇದರ ಶಿಫಾರಸ್ಸಿನ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಹೊರಡಿಸುತ್ತೆ, MSP ಗಳನ್ನ ಹೊರಡಿಸುತ್ತೆ. ಹಾಗಾದ್ರೆ ಪ್ರೆಸೆಂಟ್ ಎಷ್ಟು ಬೆಳೆಗಳಿಗೆ CACP ರೆಕಮೆಂಡ್ ಮಾಡಿದೆ ಅಂತ ಹೇಳಿದ್ರೆ 24 ಬೆಳೆಗಳಿಗೆ ನಾವು ಕೊಡ್ತಾ ಇದ್ದೀವಿ. 24 ಬೆಳೆಗಳಲ್ಲಿ ಗೊತ್ತಿರಲಿ, ಅಗೇನ್ ಡಿವೈಡ್ ಮಾಡ್ತೀವಿ. ಖಾರಿಫ್ ಬೆಳೆ ಬಂದು 14, ರಾಬಿ ಬಂದು 7, ದೆನ್ ಇತರೆ ಜಡ್ ಬೆಳೆಗಳಂತ ಕರಿಬಾರ್ದು. ಸೊ ಇಲ್ಲಿ ನಾವು ಎಕನಾಮಿ ನೋಡ್ತಿದೀವಿ, ಜಡ್ ಬೆಳೆಗಳೆಲ್ಲ ಅಥವಾ ಜಾದ್ ಬೆಳೆಗಳೆಲ್ಲ, ರೈಟ್? ಇತರೆ ಅದರ್ಸ್ 14 ಖಾರಿಫ್, ದೆನ್ 7 ರಾಬಿ, ದೆನ್ ಅದರ್ಸ್ 3 ಬೆಳೆಗಳು. ಇಷ್ಟು ಬೆಳೆಗಳಿಗೆ ನಾವು ಏನಪ್ಪಾ ಅಂತ ಹೇಳಿದ್ರೆ ಇವತ್ತು MSP ಅನ್ನು ಕೊಡ್ತಿದೀವಿ. ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅಡಿಯಲ್ಲಿ ಬರ್ತಕ್ಕಂಥ ನಮ್ದು ಕೂಡ ಕೃಷಿ ಬೆಲೆ ಮತ್ತು ವೆಚ್ಚ ಆಯೋಗ ಇದೆ. ನಮ್ಮವರು ಪಟ್ಟಿ ಮಾಡಿರ್ತಕ್ಕಂಥದ್ದು 26 ಬೆಳೆಗಳನ್ನ. ಆ 26 ಬೆಳೆಗಳಲ್ಲಿ ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥದ್ದು 16.
ನಾವು ಪಟ್ಟಿ ಮಾಡಿದ 26ರಲ್ಲಿ ನಮಗೆ 16 ಬೆಳೆಗಳಿಗೆ MSP ಸಿಕ್ಕಿದೆ. ಕೆಲವಾರು ಮಾಹಿತಿಯನ್ನ ಪರೀಕ್ಷಾ ದೃಷ್ಟಿಕೋನದಿಂದ ನೋಡಿ ಮುಗಿಸ್ಬಿಡೋಣ. ಹಾಗಿದ್ರೆ ಈ MSP ಯನ್ನ ಯಾವಾಗ ಡಿಸೈಡ್ ಮಾಡಲಾಗುತ್ತೆ ಅಥವಾ ಯಾವಾಗ ಇದನ್ನು ಹೊರಡಿಸ್ತಾರೆ? ಬಿತ್ತನೆಗಿಂತ ಮುಂಚೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿತ್ತನೆಗಿಂತ ಮುಂಚೆ ರೈಟ್, ಬಿಫೋರ್ ಸೋವಿಂಗ್ ಅಂತ ಹೇಳ್ತೀವಿ. ಬಿತ್ತನೆಗಿಂತ ಮುಂಚೆ MSP is decided and recommended to the government of India by the CSCP before sowing. ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಇದನ್ನ ನಿರ್ಧಾರ ಮಾಡಿ ಸರ್ಕಾರಕ್ಕೆ ರೆಕಮೆಂಡ್ ಮಾಡುತ್ತೆ CSCP. ಪ್ರಶ್ನೆ ಬರುತ್ತೆ, ಸರಿ ಸರ್, ನಿರ್ಧಾರ ಮಾಡಿ ಇವರೇನೋ ಕಳಿಸ್ಕೊಡ್ತಾರೆ, ಬಟ್ ಮುಂದಿನ ಕಥೆನು ಒಂದ್ರೆ ಫಾರ್ ಎಕ್ಸಾಂಪಲ್ ಈಗ ಬೆಳೆ ಕಟಾವಿಗೆ ಬಂದಿದೆ, ಕೊಯ್ಲಿಗೆ ಬಂದಿದೆ, ಆ ಟೈಮಲ್ಲಿ MSP ಗಿಂತನೂ ಬೆಲೆ ಕಡಿಮೆ ಆದ್ರೆ ಏನ್ ಮಾಡ್ಬೇಕು? ದಟ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕೊಯ್ಲಿನ ಸಂದರ್ಭದಲ್ಲಿ ಅಥವಾ ಕಟಾವಿನ ಸಂದರ್ಭದಲ್ಲಿ ಬೆಲೆ MSP ಗಿಂತನೂ ಕಡಿಮೆ ಆಯ್ತು, ಮಿನಿಮಮ್ ಸಪೋರ್ಟ್ ಪ್ರೈಸ್ ಗಿಂತನೂ ಕಡಿಮೆ ಆಯ್ತು ಅಂದ್ರೆ ಆಗ ಪ್ರೈಸ್ ಸಪೋರ್ಟ್ ಸ್ಕೀಮ್ ಅನ್ನ ಸರ್ಕಾರ ತಂದಿದೆ. ಈ PSS ಪ್ರೈಸ್ ಸಪೋರ್ಟ್ ಸ್ಕೀಮ್ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯಗಳು ನೋಂದಾಯಿತ ಒಂದು ರೈತರು, ಪೂರ್ವ ನೋಂದಾಯಿತ ರೈತರಿಂದ ಏನು ಎಣ್ಣೆ ಬೀಜಗಳಿರುತ್ತೆ, ಕೊಬ್ಬರಿ ಇರುತ್ತೆ, ತೆಂಗು, ಇವುಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರಕ್ಕೆ ಕೇಳ್ಕೊಂಡಾಗ ಕೇಂದ್ರ ಸರ್ಕಾರ ಈ PSS ಅಡಿಯಲ್ಲಿ ಬದಲಾವಣೆ ಮಾಡುವ ಚಾನ್ಸಸ್ ಇರುತ್ತೆ. ಕೆಲವು ಬೆಳೆಗಳಿಗೆ ಮಾತ್ರ, ಎಲ್ಲದಕ್ಕೂ ಇರಲ್ಲ. ಸಹಜವಾಗಿ MSP ಏನ್ ಬೆಲೆ ಇರುತ್ತೆ ಆ ಬೆಲೆಗಳನ್ನ APMC ಲಾಗು ಮಾಡಲಾಗಿರುತ್ತೆ. ಸಮ್ ಟೈಮ್ಸ್ ಕೆಲವಾರು ಈ ಬೆಳೆಗಳು ಇಳಿದಾಗ ಈ ಒಂದು PSS ಗೆ ಅವಕಾಶ ಇರುತ್ತೆ. ಸೊ ಇದಿಷ್ಟು ಏನಪ್ಪಾ ಅಂದ್ರೆ MSP ಗೆ ಸಂಬಂಧಪಟ್ಟಂತಹ ವಿಚಾರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಈ ಪ್ರಶ್ನೆನ ಸ್ವಲ್ಪ ನಾನು ಬೇಗ ಹೊರಡ್ತೀನಿ, ಬಿಕಾಸ್ ನೆಕ್ಸ್ಟ್ ನ್ಯಾಷನಲ್ ಇನ್ಕಮ್ ಮೇಲೆ ಕೆಲವು ಕ್ವಶನ್ಗಳಿದೆ, ಅಲ್ಲಿ ನೋಡ್ಬೇಕಾಗುತ್ತೆ. GVA ಮತ್ತು NVA ಅಂತ ಹೇಳಿದ್ರೆ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂಡ್ ನೆಟ್ ವ್ಯಾಲ್ಯೂ ಆಡೆಡ್, ಇವುಗಳ ನಡುವಿನ ವ್ಯತ್ಯಾಸ ಏನು ಅಂತ ಕೇಳ್ತಾನೆ ನಾವು ಅಷ್ಟೇ. ಸಿಂಪಲ್. ಇವುಗಳ ನಡುವಿನ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಸವಕಳಿ, ದಟ್ ಇಸ್ ಡಿಪ್ರಿಶಿಯೇಷನ್ ಕಾಸ್ಟ್ ಅಥವಾ ಡಿಪ್ರಿಶಿಯೇಷನ್. ನಾವು GDP ಅನ್ನು ಓದ್ತಿರ್ತೀವಿ, ನಿಮಗೆಲ್ಲ ಗೊತ್ತಿರುತ್ತೆ GDP. ಇಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ಎಕ್ಸ್ಪ್ಲೈನ್ ಮಾಡಲ್ಲ. ನೆಕ್ಸ್ಟ್ ನ್ಯಾಷನಲ್ ಇನ್ಕಮ್ ಪಾಠದ ಮೇಲೆ ಕೆಲವಾರು ಕ್ವಶನ್ಗಳಿದೆ, ಆ ಪಾಠ ಹೇಳುವಾಗ ಹೇಳ್ತೀನಿ. ಈಗ GDP ದಟ್ ಇಸ್ ಗ್ರಾಸ್, ಬಟ್ ನಮಗೆ NDP ಬರಬೇಕು. NDP ಅಂದ್ರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಬರಬೇಕು. ಸೊ GDP ಇಂದ NDP ಬರ್ಬೇಕಂದ್ರೆ ನಾವೇನ್ ಮಾಡ್ತೀವಿ? ಸೂತ್ರ GDP ಮೈನಸ್ ಡಿಪ್ರಿಶಿಯೇಷನ್ ಕಾಸ್ಟ್, ಸವಕಳಿ ವೆಚ್ಚ ಕಳೆದಾಗ ನಮ್ಗೆ ಏನಿಸಿರುತ್ತೆ? ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇಲ್ಲಿ GVA ಕಾನ್ಸೆಪ್ಟ್ ಅನ್ನ ನಾವು ಮತ್ತೊಂದು ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. GVA ಕಾನ್ಸೆಪ್ಟ್ ಅನ್ನು. ಓಕೆ, ವಿಶ್ವ ಆರ್ಥಿಕತೆಗಳಲ್ಲಿ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಫಾರೆಕ್ಸ್ ರಿಸರ್ವ್ ಅಂತ ಹೇಳ್ತೀವಿ. ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಪ್ರಶ್ನೆ ಇದೆ. ಸೊ 2 ಅಲ್ಲ, 3 ಅಲ್ಲ, ಸರಿಯಾದ ಉತ್ತರ 4. ಈಗೂ ಕೂಡ ಈ ಪ್ರಶ್ನೆ ತುಂಬಾ ಹಳೆಯದು, ಆಕ್ಚುಲಿ 2022. ಈಗೂ ಕೂಡ ನಮ್ಮ ಸ್ಥಾನ ಎಷ್ಟಿದೆ ಅಂದ್ರೆ 4. ಹಿಂದಿಂದಷ್ಟಿತ್ತು ಗೊತ್ತಿಲ್ಲ. ಸೊ ಪ್ರೆಸೆಂಟ್ ಈ ಕ್ವಶನ್ ಈಗ ಮತ್ತೆ ನಾವು ನೋಡ್ತಿರೋದ್ರಿಂದ ಉತ್ತರ ಏನಾಗಿರುತ್ತೆ? 4. ವಿದೇಶಿ ವಿನಿಮಯ ಮೀಸಲಿನಲ್ಲಿ ಮೊದಲ ಸ್ಥಾನ ಯಾವ್ದಿದೆ ಅಂದ್ರೆ ಅದು ಚೀನಾ ಇದೆ. ಗೊತ್ತಿರ್ಲಿ, ಚೀನಾ. ಅಮೆರಿಕ ತುಂಬಾ ಕೆಳಗಿದೆ, 7ನೇ ಸ್ಥಾನಕ್ಕಿದೆ. ರೈಟ್. ಹಾಗಾದ್ರೆ ಭಾರತದ ಸ್ಥಾನ ಎಷ್ಟು ಅಂತಂದ್ರೆ 4. ವಿದೇಶಿ ವಿನಿಮಯ ಮೀಸಲು ದಟ್ ಇಸ್ ಫಾರೆಕ್ಸ್ ರಿಸರ್ವ್ ಅಂತ ಕರಿತೀವಿ. ಫಾರೆಕ್ಸ್ ರಿಸರ್ವ್, ವಿದೇಶಿ ವಿನಿಮಯ ಮೀಸಲು ಫಾರೆಕ್ಸ್ ರಿಸರ್ವ್. ಈ ಫಾರೆಕ್ಸ್ ರಿಸರ್ವ್ ನಾವು ನೋಡ್ತಾ ಹೋಗ್ತೀವಿ. ವಿದೇಶಿ ವಿನಿಮಯ ಮೀಸಲನ್ನ ಭಾರತದಲ್ಲಿ ಯಾರು ನೋಡ್ಕೊಂಡು ಹೋಗ್ತಾರೆ ಅಂದ್ರೆ RBI ಭಾರತದಲ್ಲಿ ವಿದೇಶಿ ವಿನಿಮಯದ ಕಾವಲು ನಾಯಿ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ದ ವಾಚ್ ಡಾಗ್ ಆಫ್ ಫಾರೆಕ್ಸ್ ರಿಸರ್ವ್ ಇನ್ ಇಂಡಿಯಾ, ದಟ್ ಇಸ್ RBI. ಆದ್ಮೇಲೆ ಹಾಗಾದ್ರೆ ಒಂದು ದೇಶದ ವಿದೇಶಿ ವಿನಿಮಯ ಎಷ್ಟು ಹೆಚ್ಚಿರುತ್ತೋ ಅಷ್ಟು ಆ ದೇಶದ ವಿದೇಶಿ ವ್ಯಾಪಾರ ಅಷ್ಟು ಗಟ್ಟಿಯಾಗಿ ನಡೆದಿದೆ ಅಂತ ಅರ್ಥ. ಅಂದ್ರೆ ಅಷ್ಟು ಎಕ್ಸ್ಪೋರ್ಟ್ ಮಾಡಿ ಅಂತ ಅರ್ಥ. ಹಾಗಿದ್ರೆ ಈ ಫಾರೆಕ್ಸ್ ರಿಸರ್ವ್ ಅಲ್ಲಿ ಏನೇನ್ ಇರುತ್ತೆ? ಒಂದು ಮೊದಲಿಗೆ ನಾವು ನೋಡುವಂಥದ್ದು ಗೋಲ್ಡ್, ತದನಂತರ ಸಾಲ ಪತ್ರಗಳು, ಬಾಂಡ್ ಅಂತ ನಾ ಬರೀತೀನಿ ನೇರವಾಗಿ, ಸಾಲ ಪತ್ರಗಳು. ನಂತರ SDR, ತದನಂತರ ಫಾರಿನ್ ಕರೆನ್ಸೀಸ್. ಸೊ ಫಾರಿನ್ ಕರೆನ್ಸೀಸ್.
ಇದರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ IMF ದಲ್ಲಿರುವಂತ ರಿಸರ್ವ್, IMF ದಲ್ಲಿರುವಂತ ರಿಸರ್ವ್, IMF ದಲ್ಲಿ ನಮ್ಮ ದೇಶದ ಏನು ಮೀಸಲಿರುತ್ತೆ ಇದೆಲ್ಲವೂ ಕೂಡ ವಿದೇಶಿ ವಿನಿಮಯ ಮೀಸಲಾಗಿರುತ್ತೆ. ಪ್ರಶ್ನೆ ನೇರವಾಗಿ ಕೇಳ್ತಾನೆ ಏನಂತ, ಭಾರತದ ವಿದೇಶಿ ವಿನಿಮಯ ಮೀಸಲನ್ನ ನೋಡ್ಕೊಳ್ಳೋರು ಯಾರು? RBI. ಓಕೆ, ಹಾಗಾದ್ರೆ ಭಾರತ ವಿದೇಶಿ ವಿನಿಮಯ ಮೀಸಲಲ್ಲಿ ಏನೇನು ಬರುತ್ತೆ? ಚಿನ್ನ, ಸಾಲದ ಪತ್ರಗಳು, SDR, ವಿದೇಶಿ ಕರೆನ್ಸಿ, ತದನಂತರ IMF ಹತ್ರ ಇರ್ತಕ್ಕಂಥ ಒಂದು ನಮ್ಮ ರಿಸರ್ವ್. ಆಕ್ಚುಲಿ ಚಿನ್ನದ ರಿಸರ್ವ್ ಇರುತ್ತೆ ಸಾಮಾನ್ಯವಾಗಿ, ಇಲ್ಲ ನಮ್ದು ಬೇರೆ ತರದ ರಿಸರ್ವ್ ಕೂಡ ನಾವು ಮಾಡ್ಲಿಕ್ಕೆ ಅವಕಾಶ ಇದೆ. ಬಟ್ ಗೊತ್ತಿರ್ಲಿ, ಬೆಳ್ಳಿ ಬರಲ್ಲ. ಏನ್ ಬರೋದಿಲ್ಲ? ಬೆಳ್ಳಿ ಬರಲ್ಲ, ಹುಷಾರಿರ್ಬೇಕು. ಚಿನ್ನ ಬರುತ್ತೆ, ಬೆಳ್ಳಿ ಬರಲ್ಲ. ವಿದೇಶಿ ವಿನಿಮಯ ಮೀಸಲಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ದೇಶ ಹೆಚ್ಚೆಚ್ಚು ಎಕ್ಸ್ಪೋರ್ಟ್ ಮಾಡಿದಾಗ ಈ ಒಂದು ವಿದೇಶಿ ವಿನಿಮಯ ಮೀಸಲನ್ನ ಹೆಚ್ಚೆಚ್ಚಿಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ GST ಗೆ ಸಂಬಂಧಪಟ್ಟಂತೆ ಇದೆ. GST ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಆಯಾ ಪ್ರಶ್ನೆಗೆ ಏನಿದೆ ಅಷ್ಟು ಮಾತ್ರ ನೋಡೋ ಪ್ರಯತ್ನ ಮಾಡೋಣ. ಬಿಕಾಸ್ GST ತುಂಬಾ ಒಂದು ದೊಡ್ಡ ಕಾನ್ಸೆಪ್ಟ್ ಅದು, ರೈಟ್? ಎಸ್, ಇಲ್ಲಿ ಏನ್ ಕೇಳಿದ್ದಾರೆ? GST ಒಂದು ಏನು ಅಂತ ಕೇಳಿದ್ದಾರೆ. GST ಒಂದು ಪರೋಕ್ಷ ತೆರಿಗೆ, ಅಷ್ಟೇ ಸಿಂಪಲ್. GST ಒಂದು ಪರೋಕ್ಷ ತೆರಿಗೆ. ಗೊತ್ತಿರ್ಲಿ, ಭಾರತ ಸರ್ಕಾರ ಈ GST ಯನ್ನ 2017 ಓಕೆ ಜುಲೈ 1ರಂದು ಇದನ್ನ ಜಾರಿಗೆ ತರುತ್ತೆ. 2017 ಜುಲೈ 1ರಂದು 2017 ಜುಲೈ 1ರಂದು ಜಾರಿಗೆ ತರುತ್ತೆ. ಅವತ್ತಿನ ರಾಷ್ಟ್ರಪತಿ ಯಾರಾಗಿದ್ದಾರೆ ಅಂದ್ರೆ ಪ್ರಣಬ್ ಮುಖರ್ಜಿ ಇದಕ್ಕೆ ಮುದ್ರೆಯನ್ನು ಹಾಕ್ತಾರೆ. ಅದರೊಂದಿಗೆ 101ನೇ ಸಾಂವಿಧಾನಿಕ ತಿದ್ದುಪಡಿ, ದಟ್ ಇಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಗಿ ಹೊರಹೊಮ್ಮತ್ತೆ. 101ನೇ ತಿದ್ದುಪಡಿ ಕಾಯ್ದೆಯಾಗಿ. ಬಟ್ ಮಸೂದೆ ಸಂಖ್ಯೆ ಇಟ್ ವಾಸ್ 122. ಬಿಲ್ ನಂಬರ್ ವಾಸ್ 122, ಬಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ವಾಸ್ 101, ರೈಟ್? ಈ ಒಂದು ವಿಧಿಯ ಪ್ರಕಾರ ಅಂದ್ರೆ ತಿದ್ದುಪಡಿ ಕಾಯ್ದೆ ಪ್ರಕಾರ GST ಯನ್ನ ನಾವು ಜಾರಿ ಮಾಡ್ತೀವಿ. ಭಾರತದಲ್ಲಿ ನಾವು ಅಳವಡಿಸ್ಕೊಂಡಿರ್ತಕ್ಕಂಥ ಈ GST ಏನಿದೆಯಲ್ಲ, ಯಾವ ದೇಶದ ಮಾದರಿ ಇದೆ ಅಂತಂದ್ರೆ ಕೆನಡಾ ದೇಶದ ಮಾದರಿ ಇದೆ. ಬಟ್ ಜಗತ್ನಲ್ಲಿ ಮೊದಲ ಬಾರಿಗೆ ಈ ಒಂದು ತೆರಿಗೆಯನ್ನ ಪರಿಚಯಿಸಿದ ದೇಶ ಯಾವುದಂದ್ರೆ ಅದು ಫ್ರಾನ್ಸ್ ಆಗಿರುತ್ತೆ. ಗೊತ್ತಿರಲಿ, ಫ್ರಾನ್ಸ್ ಆಗಿರುತ್ತೆ. ಒಟ್ಟಾರೆ ಪರೋಕ್ಷ ತೆರಿಗೆಗಳು ತುಂಬಾ ಇತ್ತು ನಮ್ಮ ದೇಶದಲ್ಲಿ. ಸೇವಾ ತೆರಿಗೆ, ಮಾರಾಟ ತೆರಿಗೆ, ಅಂತಾರಾಜ್ಯ ತೆರಿಗೆ ಇತ್ಯಾದಿ ಇತ್ಯಾದಿ. ಸೆಸ್ಗಳು ಸರಿಸುಮಾರು 36 ಸೆಸ್ಗಳು, 26 ತೆರಿಗೆಗಳನ್ನು ನಾವು ಇದರಲ್ಲಿ ಸೇರಿಸಿದೀವಿ. ಇವತ್ತು ಒಂದು ಮಾಡಿದ್ದೀವಿ. ಆದರೂ ಸಹ ಗೊತ್ತಿರಲಿ, GST ಯಲ್ಲಿ ಒಳಗೊಳ್ಳದಿರುವ ಕೆಲವು ವಸ್ತುಗಳಿವೆ. ಅದರಲ್ಲಿ ಪೆಟ್ರೋಲ್ ಒಂದೆದ್ದು, ಪೆಟ್ರೋಲ್ ಇಲ್ಲ. ನಂತರ ಆಲ್ಕೋಹಾಲ್, ಮದ್ಯಪಾನ ಇಲ್ಲ. ತದನಂತರ ವಿದ್ಯುತ್ ಶಕ್ತಿ. ಈ 3 ವಸ್ತುಗಳನ್ನ ಅಥವಾ 3 ವಿಷಯಗಳನ್ನ ನಾವು ಪ್ರಸ್ತುತ GST ಪರದೆಯಿಂದ ಹೊರಗಿಟ್ಟಿದ್ದೀವಿ. ಅಂದ್ರೆ ರಾಜ್ಯ ಸರ್ಕಾರಗಳು ತಮಗೆ ಬೇಕಾದಷ್ಟು ಹಾಕ್ತವೆ, ಕೇಂದ್ರ ಕೂಡ ತನಗೆ ಬೇಕಾದಷ್ಟು ತೆರಿಗೆಯನ್ನು ಹಾಕುವಂತ ಪ್ರಯತ್ನ ಮಾಡುತ್ತೆ. ಎಕ್ಸೈಸ್ ಡ್ಯೂಟಿಯನ್ನು ಅವ್ರು ಹಾಕ್ತಾರೆ. ಸ್ಪೆಷಲ್ ಎಕ್ಸೈಸ್ ಇರುತ್ತೆ, ಸ್ಟೇಟ್ ಎಕ್ಸೈಸ್ ಇರುತ್ತೆ, ಸೆಂಟ್ರಲ್ ಎಕ್ಸೈಸ್ ಇರುತ್ತೆ. 3 ವಸ್ತುಗಳು ಇವತ್ತು GST ಇಂದ ಹೊರಗುಳಿದಿವೆ: ಪೆಟ್ರೋಲ್, ಮದ್ಯಪಾನ ಮತ್ತು ವಿದ್ಯುತ್ ಶಕ್ತಿ. ರೀಸೆಂಟ್ ಆಗಿ ಅನೇಕ ಕಮಿಟಿಗಳು ಮಾಡಿದ ನಂತರ GST ನ ಬೇರೆ ಬೇರೆ ವಸ್ತುಗಳಲ್ಲಿ ಕಡಿಮೆ ಪ್ರೈಸ್ ಅನ್ನ ಮಾಡ್ತಾ ಇದೀವಿ. ಬಿಕಾಸ್ ನಮ್ಮ ಹತ್ರ 5 ಟ್ಯಾಕ್ಸ್ ಲ್ಯಾಬ್ ಇದೆ. 0%, 5% GST ಟ್ಯಾಕ್ಸ್ ಲ್ಯಾಬ್ ಇದು, ದೆನ್ 12%, ದೆನ್ 18%, ಫೈನಲಿ 28% ಅಷ್ಟು ಟ್ಯಾಕ್ಸ್. ಇದು ನಮ್ಮ ಕಡೆ ಇರ್ತಕ್ಕಂಥ ಟ್ಯಾಕ್ಸ್ ಲ್ಯಾಬ್ GST ಗೆ. 0% ಗೊತ್ತಿರಬೇಕು, ಕೃಷಿ ಮತ್ತು ಕೃಷಿ ಉತ್ಪನ್ನದ ಮೇಲೆ ನಾವು ವಿಧಿಸ್ತಕ್ಕಂಥ ತೆರಿಗೆ. ಫೈನಲಿ 18% ಏನಿದೆಯಲ್ಲ, ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ 28% ಇದು ಲಕ್ಸುರಿ ಗೂಡ್ಸ್ ಮೇಲೆ ಹಾಕ್ತಕ್ಕಂಥ ಒಂದು ಟ್ಯಾಕ್ಸ್ ಆಗಿದೆ. GST ಯನ್ನ ಮೇಂಟೈನ್ ಮಾಡೋ ಖಾಸಗಿ ಕಂಪನಿ ಯಾವ್ದ್ರಿ ಅಂತಂದ್ರೆ ದತ್ತಾಂಶವನ್ನ ಇನ್ಫೋಸಿಸ್. ಇದರ ಒಂದು ಮ್ಯೂಸಿಯಂ ಎಲ್ಲಿ ಬರುತ್ತಂದ್ರೆ ಗೋವಾ. ಎಲ್ಲಿ ಬರುತ್ತಂದ್ರೆ ಗೋವಾದಲ್ಲಿ ನಮಗೆ ಮ್ಯೂಸಿಯಂ ಕಂಡು ಬರ್ತಾ ಹೋಗುತ್ತೆ. ಗೊತ್ತಿರಲಿ, GST ಯಲ್ಲಿ 3 ವಿಧಿಗಳನ್ನ ಸೇರಿಸಿದೀವಿ ಹೊಸದಾಗಿ. ಆ 3 ವಿಧಿಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ, ನಂತರ ಮುಂದೆ ಹೊರಡೋಣ. ಬಿಕಾಸ್ ಮತ್ತೆ ಇದ್ರ ಬಗ್ಗೆ ಬೇರೆ ಕ್ವಶನ್ಸ್ ಬಂದಾಗ ಮತ್ತೆ ನೋಡ್ತಾ ಹೋಗೋಣ. ಬಿಕಾಸ್ ಒಂದನ್ನ ಹೇಳಿದ್ರೆ 2 ತಾಸು ಆಗತ್ತಿದ್ದು. ಓಕೆ, ಒಟ್ಟು 3 ವಿಧಿಗಳನ್ನ ನಾವು ಸೇರಿಸಿದೀವಿ. ಆ ವಿಧಿಗಳು ಯಾವ್ಯಾವ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಆ 3 ವಿಧಿಗಳು ಯಾವ್ಯಾವುದು ಅನ್ನು ನೋಡ್ತಾ ಹೋಗೋಣ. ಓಕೆ, 1 by 1. 246A, 269A and 279A. 246A ಪ್ರಕಾರ GST ಯ ಮೇಲೆ ಕಾನೂನು ಮಾಡುವ ಅಧಿಕಾರ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಮನಾಗಿರುತ್ತೆ. ಒಂದು ವೇಳೆ
ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಏನಾದರೂ ವ್ಯಾಜ್ಯ ಉಂಟಾದ್ರೆ ಕೇಂದ್ರವೇ ಮೇಲುಗೈ ಸಾಧಿಸುತ್ತೆ. ಅದು ಸಾಮಾನ್ಯವಾಗಿ ಪೊಲಿಟಿ ಓದಾಗ ಗೊತ್ತಿರುತ್ತೆ. ಇನ್ನು ಎರಡನೇದ್ದು 269A ವಿಧಿಯ ಪ್ರಕಾರ ಅಂತಾರಾಜ್ಯ ಜಿಎಸ್ಟಿಯನ್ನ, ಇಂಟರ್ಸ್ಟೇಟ್ ಆರ್ ಇಂಟಿಗ್ರೇಟೆಡ್ ಜಿಎಸ್ಟಿಯನ್ನ ಕೇಂದ್ರವೇ ವಿಧಿಸಿ, ಕೇಂದ್ರವೇ ಸಂಗ್ರಹಿಸಿ, ಕೇಂದ್ರ ಮತ್ತು ರಾಜ್ಯಗಳ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅದನ್ನು ಹಂಚಿಕೆ ಮಾಡೋ ಪ್ರಯತ್ನ ಮಾಡುತ್ತೆ. ಫೈನಲಿ 279A ಪ್ರಕಾರ ಜಿಎಸ್ಟಿ ಮಂಡಳಿಯನ್ನ ನಾವು ರಚನೆ ಮಾಡ್ತೀವಿ. ಈ ಜಿಎಸ್ಟಿ ಮಂಡಳಿ ಏನಪ್ಪಾ ಅಂತಂದ್ರೆ ಒಟ್ಟು 33 ಜನರಿಂದ ಕೂಡಿರುತ್ತೆ. ಕೇಂದ್ರದಿಂದ 2, ಎಲ್ಲ ರಾಜ್ಯಗಳಿಂದ 28, ನಂತರ ಕೇಂದ್ರಾಡಳಿತ ಪ್ರದೇಶಗಳಿಂದ 3 ಜನ ಬರ್ತಾರೆ. ಒಟ್ಟಾರೆಯಾಗಿ 33. ಕೇಂದ್ರದಿಂದ ಹಣಕಾಸು ಸಚಿವರು ಮತ್ತು ರಾಜ್ಯ ಖಾತೆ ಹಣಕಾಸು ಸಚಿವರು ಇಬ್ಬರಾದ್ರು. 28 ರಾಜ್ಯಗಳಿಂದ 28 ಹಣಕಾಸು ಸಚಿವರು, ನಾವು ಮುಖ್ಯಮಂತ್ರಿಯನ್ನು ತೆಗೆದುಕೊಳ್ತೀವಿ. ಇಲ್ಲಿ ಯಾಕಂದ್ರೆ ಹಣಕಾಸು ಖಾತೆ ಸಹಜವಾಗಿ ಯಾರ ಕಡೆ ಇರ್ತಂದ್ರೆ ಮುಖ್ಯಮಂತ್ರಿ ಕಡೆ ಇರುತ್ತೆ. 3 ಜನ ಇನ್ಕ್ಲೂಡಿಂಗ್ ಈಗ ಜಮ್ಮು ಅಂಡ್ ಕಾಶ್ಮೀರ ಪ್ರೆಸೆಂಟ್ ಇಲ್ಲ, ಜಮ್ಮು ಅಂಡ್ ಕಾಶ್ಮೀರ, ಡೆಲ್ಲಿ, ಪುದುಚೇರಿ ಸೇರಿದ್ರೆ 3 ಜನ. ಒಟ್ಟಾರೆಯಾಗಿ 33 ಜನ ಈ ಸಮಿತಿಯಲ್ಲಿ ಇರ್ತಾರೆ. ರೈಟ್. ಸೊ 33 ಜನರಲ್ಲಿ ಪ್ರೆಸೆಂಟ್ ನಮ್ಮ ಹತ್ರ ಅಂದ್ರೆ ಜಿಎಸ್ಟಿ ಮಂಡಳಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ 32 ಜನ. ಮತ್ತಷ್ಟು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ಮುಂದಿನ ತರಗತಿಗಳಲ್ಲಿ ಅಥವಾ ಬೇರೆ ಪ್ರಶ್ನೆ ಬಂದಾಗ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್, ಸರ್ಕಾರ ಅತಿ ಪ್ರಸರಣ ಮೀನ್ಸ್ ಇನ್ಫ್ಲೇಷನ್. ಅತಿ ಪ್ರಸರಣ ಅಂದ್ರೆ ಏನು? ಇನ್ಫ್ಲೇಷನ್. ಗೊತ್ತಿರಲಿ, ಇದೆಲ್ಲಾ ಪ್ರಶ್ನೆಗಳು ಕೆಇಎ ನಡೆಸಿರ್ತಕ್ಕಂಥ ಪರೀಕ್ಷೆಗಳಲ್ಲಿನ ಹಿಂದಿನ ಪರೀಕ್ಷೆಗಳಲ್ಲಿನ ಪ್ರಶ್ನೆಗಳು. ಅತಿ ಪ್ರಸರಣ ಅಥವಾ ಇನ್ಫ್ಲೇಷನ್ ನಿಯಂತ್ರಣ ಮಾಡಲು ವಿತ್ತೀಯ ನೀತಿಯನ್ನ ಒಂದು ಸಾಧನವನ್ನಾಗಿ ಹೇಗೆ ಬಳಕೆ ಮಾಡಲಾಗತ್ತೆ? ಸರ್ಕಾರ ವಿತ್ತೀಯ ನೀತಿ, ಹಿಯರ್ ವಿತ್ತೀಯ ಮೀನ್ಸ್ ಫಿಸ್ಕಲ್ ಪಾಲಿಸಿ. ಓಕೆ, ವಿತ್ತೀಯ ನೀತಿಯನ್ನು ಯಾವ ರೀತಿ ಬಳಸ್ಕೊಳ್ಳುತ್ತೆ? 1 by 1 ನಾವು ನೋಡ್ತಾ ಹೋಗೋಣ. ಸಾರ್ವಜನಿಕ ವೆಚ್ಚವನ್ನ ಹೆಚ್ಚಿಸುವ ಮೂಲಕ. ಗೊತ್ತಿರಲಿ, ಹಣದುಬ್ಬರ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಹಣದ ಹರಿವು ಹೆಚ್ಚಾಗಿರೋದು. ನಾವು ಮತ್ತಷ್ಟು ಸಾರ್ವಜನಿಕ ವೆಚ್ಚವನ್ನ ಹೆಚ್ಚು ಮಾಡಿದ್ರೆ, ಸಾರ್ವಜನಿಕ ವೆಚ್ಚ ವಿಚ್ ಮೀನ್ಸ್ ಸಾರ್ವಜನಿಕ ಮಾಡೋದಲ್ಲ, ಸರ್ಕಾರ ಮಾಡೋದು. ಈಗ ನಾವು ಮಾಡಿದ್ರು ಸರ್ಕಾರ ಮಾಡಿದ್ರು ದುಡ್ಡು ಬರೋದು ಮಾರ್ಕೆಟಿಗೆ. ಸೊ ಸಾರ್ವಜನಿಕ ವೆಚ್ಚವನ್ನ ಹೆಚ್ಚು ಮಾಡಿದ್ರೆ ಹಣದುಬ್ಬರವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗಲ್ಲ. ಸೊ ರೀಸೆಂಟ್ ಕೆಎಸ್ಸಿಗೂ ಇದೇ ಕ್ವಶನ್ ಮಾಡಿದ್ರು. ಕೆಎಸ್ 2024 ಏನು ರೀ ಎಕ್ಸಾಮ್ ಆಯ್ತು, ಅದಕ್ಕೆ ಈ ಆಪ್ಷನ್ ಇಟ್ಟಿದ್ರು, ಸಾರ್ವಜನಿಕ ವೆಚ್ಚವನ್ನು ಹೆಚ್ಚು ಮಾಡೋದು. ದಟ್ ಈಸ್ ರಾಂಗ್. ಸಾರ್ವಜನಿಕ ವೆಚ್ಚವನ್ನು ಏನ್ ಮಾಡಬೇಕು? ಕಡಿಮೆ ಮಾಡಬೇಕು. ಹಾಗಾಗಿ 1 ಆಪ್ಷನ್ ಹೋಯ್ತು. ಸೆಕೆಂಡ್, ಸಾರ್ವಜನಿಕ ಸಾಲವನ್ನ ಹೆಚ್ಚಿಸುವ ಮೂಲಕ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಣದುಬ್ಬರ ಇದ್ದಾಗ ಹಣದುಬ್ಬರವನ್ನ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ ಇರೋ ಸಾಲವನ್ನ ಕಟ್ಲಾರ್ದೆ ಹೊಸ ಸಾಲವನ್ನ ಎತ್ತಬೇಕು. ಹಾಗಾಗಿ ಹಣದುಬ್ಬರವನ್ನು ನಿಯಂತ್ರಣ ಮಾಡೋ ಸಾಧ್ಯತೆ ಇರುತ್ತೆ. ಸಾರ್ವಜನಿಕ ಸಾಲವನ್ನ ಹೆಚ್ಚೆಚ್ಚು ಸಾಲವನ್ನ ತಗೊಳ್ಳೋದು ಮತ್ತು ತಾನು ಹಿಂದೆ ತೆಗೆದುಕೊಂಡ ಸಾಲವನ್ನ ಕಟ್ಲಾರ್ದೆ ಹಾಗೆ ಬಿಡುವುದು. ಯಾವ ಸಂದರ್ಭದಲ್ಲಿ? ಹಣದುಬ್ಬರದ ಸಂದರ್ಭದಲ್ಲಿ. ಯಾಕೆ? ಹಣದುಬ್ಬರವನ್ನು ನಿಯಂತ್ರಣ ಮಾಡಿ. ಇನ್ನು ಸಾರ್ವಜನಿಕ ಸಾಲದ ಇಲ್ಲಿದೆ ಪಾವತಿಯನ್ನು ವಿಳಂಬಗೊಳಿಸುವ ಮೂಲಕ. ಅದೇ ಹೇಳಿದ್ರು ಆಲ್ರೆಡಿ, ಸರ್ಕಾರ ತಾನು ತೆಗೆದುಕೊಂಡ್ರ ಸಾಲವನ್ನ ಕಟ್ಲಾರ್ದೆ ಅದನ್ನ ನಿಧಾನ ಹಾಗೆ ಬಿಡ್ತಾ ಹೋಗೋದು, ವಿಳಂಬ ಮಾಡ್ತಾ ಹೋಗೋದು. ಇದು ಎರಡನೇದು ಕೂಡ ಸರಿ. ತೆರಿಗೆಗಳನ್ನ ಹೆಚ್ಚಿಸೋದ್ರ ಮೂಲಕ. ದಟ್ಸ್ ಆಲ್ಸೋ ಮೇನ್ ಅಜೆಂಡಾ ಆಫ್ ದ ಫಿಸಿಕಲ್ ಪಾಲಿಸಿ. Through fiscal policy, government increases the tax rates to decrease or to control the inflation in the economy. ಸರ್ಕಾರ ಮಾರುಕಟ್ಟೆಯಲ್ಲಿ ಹಣದುಬ್ಬರವನ್ನು ನಿಯಂತ್ರಣ ಮಾಡಬೇಕಂತಂದ್ರೆ ಆಗ ತೆರಿಗೆಗಳನ್ನು ಹೆಚ್ಚು ಮಾಡುತ್ತೆ. ಹುಷಾರಿರ್ಬೇಕು, ಟ್ಯಾಕ್ಸ್ ಹೆಚ್ಚಾದ್ರೆ ಹೆಂಗ್ ಸರ್ ಕಡಿಮೆ ಆಗತ್ತೆ ಅಂತ. ಟ್ಯಾಕ್ಸ್ ಹೆಚ್ಚಾದ್ರೆ ಬೆಲೆಗಳು ಮತ್ತಷ್ಟು ಹೆಚ್ಚಾದ್ರೆ ಆಗ ಜನ ಕೊಂಡುಕೊಳ್ಳುವ ಪ್ರಮಾಣ ಕಡಿಮೆ ಆಗುತ್ತೆ. ನಾ ಹೇಳಿದ್ ಕೊಂಡ್ಕೊಳ್ಳೋದು ಕಡಿಮೆ ಅಲ್ಲ, ಕೊಂಡುಕೊಳ್ಳುವ ಪ್ರಮಾಣ, ಕ್ವಾಂಟಿಟಿ ಆಫ್ ಪರ್ಚೇಸ್ ವಿಲ್ ಡಿಕ್ರೀಸ್. ಕಡಿಮೆ ಆಗ್ತಾ ಬರೋದ್ರಿಂದ ಬೇಡಿಕೆ ಕಡಿಮೆ ಆಗುತ್ತೆ. ಬೇಡಿಕೆ ಕಡಿಮೆ ಆದ್ರೆ ಆಟೋಮೆಟಿಕ್ ಬೆಲೆ ಕಡಿಮೆ ಆಗುತ್ತೆ. ಸೊ 3 ನಿಮಗೆ ಸರಿಯಾದ ಆಯ್ಕೆಗಳಿವೆ. 2, 3 ಮತ್ತು 4 ಸರಿಯಾದ ಉತ್ತರ ನಿಮಗೆ ಬಿ. 2, 3 ಮತ್ತು 4. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ಫ್ಲೇಷನ್ ಡಿಫ್ಲೇಷನ್ ಬಗ್ಗೆ ಮತ್ತಷ್ಟು ನೋಡ್ತಾ ಹೋಗೋಣ. ಬಿಕಾಸ್ ಸಪರೇಟ್ ಕಾನ್ಸೆಪ್ಟ್ ಬಂದಾಗ ಜಸ್ಟ್ ಕಂಟ್ರೋಲಿಂಗ್ ಇದೆ. ಅದಕ್ಕಾಗಿ ಈ ರೀತಿ ಕಂಟ್ರೋಲ್ ಮಾಡ್ಲಿಕ್ಕೆ ಸರ್ಕಾರ ಬಳಸ್ತಕ್ಕಂತ ಏನ್ ಪಾಲಿಸಿ ಇರುತ್ತೆ ನಾವು ನೋಡ್ತಾ ಹೋಗ್ತೀವಿ. ಸಂಕುಚಿತ ನೀತಿ ಅಂತ ಕರಿತೀವಿ. ಸಂಕುಚಿತ ನೀತಿ, ರೈಟ್. ಹಣವನ್ನ ಮಾರುಕಟ್ಟೆಗೆ ಹೆಚ್ಚೆಚ್ಚು ಬಿಡಬೇಕಂತ ಹೇಳಿದ್ರೆ ಅದನ್ನ ನಾವು ಎಕ್ಸ್ಪಾನ್ಷನರಿ ಪಾಲಿಸಿ ಅಂತ ಹೇಳ್ತೀವಿ, ರೈಟ್. ಅವುಗಳ ಬಗ್ಗೆ ಕೂಡ ಮುಂದಿನ ತರಗತಿಗಳಲ್ಲಿ ಮಾತಾಡ್ತಾ ಹೋಗೋಣ.
15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಆಲ್ರೆಡಿ ಇದು ಔಟ್ಡೇಟೆಡ್ ಕ್ವಶನ್. ಯಾಕಂದ್ರೆ ಈಗ 16ನೇ ಆಯೋಗ ಕೂಡ ರೆಡಿ ಆಯ್ತು. 16ನೇ ಆಯೋಗ ಬಂದ್ಬಿಟ್ಟು ನಮಗೆ ಅರವಿಂದ್ ಪನಗರಿಯಾ ನಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ. ನೀತಿ ಆಯೋಗದ ಮುಖ್ಯಸ್ಥರಾಗಿದ್ದರು ಅರವಿಂದ್ ಪನಗರಿಯಾ. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಇವರು. 15ನೇದು NK ಸಿಂಗ್, ನಂದ ಕಿಶೋರ್ ಸಿಂಗ್. ಓಕೆ, ಆದ್ಮೇಲೆ 280ನೇ ವಿಧಿ ಮತ್ತು 281ನೇ ವಿಧಿ, ಇವು ಎರಡು ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟ ವಿಧಿಗಳಾಗಿವೆ. ನಾವು ಇಷ್ಟು ದಿನ ಓದಿರುವುದು ಕೇವಲ 280. 280ನೇ ವಿಧಿ ಪ್ರಕಾರ ಹಣಕಾಸು ಆಯೋಗವನ್ನ ರಚನೆ ಮಾಡಲಾಗತ್ತೆ. ರಾಷ್ಟ್ರಪತಿಯವರು ಪ್ರತಿ 5 ವರ್ಷಕ್ಕೊಂದ್ಸಲ, ದಟ್ ಇಸ್ ಮ್ಯಾಂಡೇಟ್ರಿ ಕೂಡ. ಓಕೆ, 5 ವರ್ಷಕ್ಕೊಂದ್ಸಲ ಅದನ್ನು ಮಾಡಲೇಬೇಕು. ಆದ್ರೆ ಮುಂದುವರೆದರ ಕಾರ್ಯವನ್ನು ಹೇಳುವಂಥದ್ದು 281 ಪ್ರತಿ 5 ವರ್ಷಕ್ಕೊಂದ್ಸಲ. ಒಟ್ಟಾರೆ ಈಗ 16ನೇದಾಗಿದೆ. 15ರದ ಅವಧಿ 20ರಿಂದ 25, ಈಗ 26ರಿಂದ 30. 16ನೇ ಹಣಕಾಸು ಆಯೋಗ ಅರವಿಂದ್ ಪನಗರಿಯಾ. ನಾವಿಲ್ಲಿ ನೋಡ್ಬೋದು ಒಂದಷ್ಟು ಏನಪ್ಪಾ ಅಂದ್ರೆ ಹಣಕಾಸು ಆಯೋಗದ ಅಧ್ಯಕ್ಷರು. ಪ್ರಾರಂಭದ ಯಾರಂತ ನೋಡ್ಬಿಡೋಣ. KC ನಿಯೋಗಿ. ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರ್ರಿ ಅಂತಂದ್ರೆ KC ನಿಯೋಗಿ. ಕೇಳ್ತಾರೆ ಪ್ರಾರಂಭದಲ್ಲಿ ಯಾರಿದ್ರು? KC ನಿಯೋಗಿ. ರೈಟ್, ಅವಧಿ ಕೇಳಿದ್ರು ಕೇಳ್ಬೋದು. ಯಾಕಂತಾರೆ ಸಮ್ ಟೈಮ್ಸ್ ಫ್ಯಾಕ್ಟ್ಸ್ ಅನ್ನ ಕೇಳುವಾಗ ಟೈಮ್ ಪೀರಿಯಡ್ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಒಂದನೇದು KC ನಿಯೋಗಿ 52ರಿಂದ 57. ಸಂತಾನಂ, 2ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಸಂತಾನಂ, K ಸಂತಾನಂ 57ರಿಂದ 62. ದೆನ್ AK ಚಾಂದ್ 62ರಿಂದ 66. ಸಾಕ್, ಕೆಳಗೆ ಬಂದ್ಬಿಡೋಣ ಡೈರೆಕ್ಟ್ ಆಗಿ. 13ನೇ ಹಣಕಾಸು ಆಯೋಗ ವಿಜಯ ಕೇಳ್ಕರ್. 13ನೇದಕ್ಕೆ ಯಾರು? ವಿಜಯ ಕೇಳ್ಕರ್. 10ರಿಂದ 15ಕ್ಕಿದ್ರು. ದೆನ್ YV ರೆಡ್ಡಿ 2015ರಿಂದ 20. ದೆನ್ NK ಸಿಂಗ್ 2020ರಿಂದ 25, 26 ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಹಣಕಾಸು ಆಯೋಗಗಳ ಪ್ರಕಾರ 13ನೇ ಹಣಕಾಸು ಆಯೋಗ, 14ನೇ ಹಣಕಾಸು ಆಯೋಗ ಮತ್ತು 15ನೇ ಹಣಕಾಸು ಆಯೋಗದ ಪ್ರಕಾರ ಎಷ್ಟೆಷ್ಟಿತ್ರಿ? 13ನೇ ಹಣಕಾಸು ಆಯೋಗದ ಪ್ರಕಾರ 32% ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಮಾಡಲಾಗ್ತಿತ್ತು. 14ನೇ ಹಣಕಾಸು ಆಯೋಗದ ಪ್ರಕಾರ 42% ತೆರಿಗೆಯನ್ನ ಹಂಚಿಕೆ ಮಾಡಲಾಗ್ತಿತ್ತು. ನಂತರ ಫೈನಲಿ 15ನೇ ಹಣಕಾಸು ಆಯೋಗದ ಪ್ರಕಾರ 41%, ಅಂದ್ರೆ 1% ಡಿಕ್ರೀಸ್ ಮಾಡಿದ್ರು. 41% ಅಷ್ಟು ನಾವು ಆದಾಯವನ್ನ ಹಂಚಿಕೆ ಮಾಡ್ತಾ ಹೋಗ್ತೀವಿ. ಇದಿಷ್ಟು ನಮಗೆ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ. ರಾಜ್ಯ ಹಣಕಾಸು ಆಯೋಗ ಕೂಡ ರಚನೆ ಆಗ್ಬೇಕು. ಯಾಕಂದ್ರೆ ಪಂಚಾಯತ್ ರಾಜ್ ಕಾಯ್ದೆ ಬಂದ ನಂತರದಿಂದ ನಾವು 92-93ರಿಂದ ಇದೆಲ್ಲ ಶುರುವಾಗತ್ತೆ ಕರ್ನಾಟಕದ ಕೂಡ. ಸೊ ನಮ್ ಕಡೆ 5 ಜನ ಆಗಿದ್ದಾರೆ. ಓಕೆ, ಸಿ ನಾರಾಯಣ ಸ್ವಾಮಿ ರೀಸೆಂಟ್ ಆಗಿದ್ದಾರೆ, ಹಿಂದೆ ಚಿನ್ನಸ್ವಾಮಿ ಇದ್ರು. ಓಕೆ, ತಿಮ್ಮಯ್ಯ, ಕೋಡ್ಗಿ, ಸುರೇಂದ್ರನಾಥ್ ಅವ್ರ ಬಗ್ಗೆ ಬಂದಾಗ ಮತ್ತೊಂದ್ಸಲ ನಾನು ಬರೀತೀನಿ. ತಿಮ್ಮಯ್ಯ, ಕೋಡ್ಗಿ, ಸುರೇಂದ್ರನಾಥ್, ನಂತರ ಚಿನ್ನಸ್ವಾಮಿ, ಕೊನೆಗೆ ಈಗ ಸಿ ನಾರಾಯಣ ಸ್ವಾಮಿ ಪ್ರೆಸೆಂಟ್ ಇರ್ತಕ್ಕಂಥವ್ರು 5ನೇ ಹಣಕಾಸು ಆಯೋಗ. ರೈಟ್, ಕರ್ನಾಟಕ ಬಂದಾಗ ಸಪರೇಟ್ ನೋಡ್ತಾ ಹೋಗೋಣ. ಬಟ್ ಈ ಡಾಟಾ ತುಂಬಾ ಇಂಪಾರ್ಟೆಂಟ್. 13ನೇ ಹಣಕಾಸು ಆಯೋಗದ ಪ್ರಕಾರ 32%, 14ರ ಪ್ರಕಾರ 42%, 15ರ ಪ್ರಕಾರ 41%. ಬಿಕಾಸ್ ಸದ್ಯ ಸುದ್ದಿ ಒಳಗಿರ್ತಕ್ಕಂಥ ವಿಚಾರ. ರೈಟ್, ಎಸ್. ಅತಿ ಹೆಚ್ಚು ಈ ಹಣಕಾಸು ಆಯೋಗದ ಶಿಫಾರಸಿನಂತೆ ಯಾವ ವಿಚಾರಕ್ಕೆ ಹೆಚ್ಚಿನ ಹಣವನ್ನು ನಾವು ಕೊಡ್ತಾ ಇದ್ದೀವಿ? ಆದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಯಿಂಟ್ ಅನ್ನು ನಾನು ಮೆನ್ಷನ್ ಮಾಡ್ತೀನಿ. ಆದಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ 42% ಹಣಕಾಸನ್ನು ನಾವು ಕೊಡ್ತಿದ್ದೀವಿ, ಆಗ 50% ಆದಾಯ ಕೊಡ್ತಿದ್ವಿ. 50%. ಯಾವಾಗ ಈಗ 41% ದುಡ್ಡು ಕೊಡ್ತಾ ಇದ್ದೀವಿ, ಈ ಸಂದರ್ಭದಲ್ಲಿ 45% ಆದಾಯ ಕೊಡ್ತಾ ಇದೀವಿ. ಹಾಗಾಗಿ ನಮ್ಮ ರಾಜ್ಯಕ್ಕೆ ಸ್ವಲ್ಪ ಪ್ರಮಾಣ ಕಡಿಮೆ ಬರ್ತಿದೆ. ಬಿಕಾಸ್ ನಮ್ಮ ಆದಾಯದಲ್ಲಿ ನಾವು ಹೆಚ್ಚಳದಲ್ಲಿದ್ದೀವಿ. ಆದಾಯ ನಮ್ದು ಹೆಚ್ಚಿದೆ, ಬಟ್ ಆದಾಯಕ್ಕೆ 45% ಮಾಡಿದ್ದಾರೆ. ಹಿಂದೆ 50 ಇತ್ತು. ಸೊ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ನಂತರ ಭೌಗೋಳಿಕ ಪ್ರದೇಶ ಮತ್ತು ಜನಸಂಖ್ಯೆಗೆ 15% ಅನ್ನು ಕೊಡ್ತಾ ಬರ್ತೀವಿ. ಭೌಗೋಳಿಕ ಪ್ರದೇಶ ಮತ್ತು ಜನಸಂಖ್ಯೆಗೆ 15% ಕೊಡ್ತೀವಿ. ಪರಿಸರ ಮತ್ತು ಅರಣ್ಯ ಬರುತ್ತೆ, 10% ಕೊಡ್ತೀವಿ. ಅರಣ್ಯಕ್ಕೆ 10% ಕೊಡ್ತಾ ಹೋಗ್ತೀವಿ. ಓಕೆ, ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ನಾವು 12% ಕೊಡ್ತಾ ಹೋಗ್ತೀವಿ. ಸೊ ಹೀಗೆ ಏನಪ್ಪಾ ಅಂದ್ರೆ ಆದಾಯವನ್ನು ಹಂಚಿಕೆ ಮಾಡೋ ಕೆಲವು ಮೂಲಮಾನಗಳಿವೆ. ಅವುಗಳ ಬಗ್ಗೆ ಆ ಪ್ರಶ್ನೆ ಬಂದಾಗ ನೋಡ್ತಾ ಹೋಗೋಣ. ಇಲ್ಲಿ ಇಷ್ಟು ಮಾಹಿತಿಯನ್ನ ತಿಳ್ಕೊಡ್ರಿ. ಓಕೆ, ಎಸ್. ಮುಂದುವರೆದು ಪ್ರಶ್ನೆ ನೋಡ್ತಾ ಹೋಗ್ರಿ. ಸೊ ಸಾಕು, ನಬಾರ್ಡ್ ಆಲ್ರೆಡಿ ನೋಡಿ ಆಗಿದೆ. ಸೊ ಮುಂದಿನ ಒಂದು ಸ್ಲೈಡ್ ಅಲ್ಲಿ ಅಥವಾ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಮತ್ತಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ.
ನಬಾರ್ಡ್ ಬಗ್ಗೆ ಆಲ್ರೆಡಿ ಓದಿ ಆಗಿದೆ. ಜಸ್ಟ್ ಇದರ ಪೂರ್ಣ ರೂಪ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದೇನು ಪ್ರಶ್ನೆಗಳನ್ನು ನೋಡಿದ್ವಿ, ಇದೆಲ್ಲವೂ ಕೂಡ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆಯಲ್ಲ ಅವರು ನಡೆಸಿರುವಂತಹ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಎಕನಾಮಿ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಓಕೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸೆಕೆಂಡ್ ಆಪ್ಷನ್. ಓಕೆ, ಸೊ ಒಂದೇ ತಪ್ಪಿದೆ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಎರಡನೇದ್ದು ಸರಿಯಾದ ಉತ್ತರ. ಆದ್ಮೇಲೆ ಮುಂದಿನ ತರಗತಿಯಲ್ಲಿ ಓಕೆ ಮತ್ತಷ್ಟು ವಿಚಾರಗಳನ್ನು ನಾವು ನೋಡ್ತಾ ಹೋಗೋಣ. ಪ್ರಶ್ನೆಗಳನ್ನ ಒಟ್ಟು KE ನಡೆಸಿರುವಂತಹ ಪರೀಕ್ಷೆಗಳಲ್ಲಿ ಏನ್ ಎಕನಾಮಿ ಮೇಲೆ ಪ್ರಶ್ನೆಗಳಾಗಿದೆ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಸೊ ಕಂಪ್ಲೀಟ್ 360 ಡಿಗ್ರಿ ಅಂತಂದಾಗ ಒಂದು ವಿಚಾರ ಬಂದಾಗ GST ಅಂದ್ರೆ ಔಟ್ ಆಫ್ ಅದರ 100% ನಾವು ಇಲ್ಲಿ ತಗೊಳ್ಳಿಕ್ಕಾಗಲ್ಲ. ಬಿಕಾಸ್ ಪ್ರಶ್ನೆ ಹೇಗಿದೆ ಅದರ ಆಧಾರದ ಮೇಲೆ ನಾವು ಬಿಡಿಸ್ತಾ ಹೋಗ್ಬೇಕಾಗತ್ತೆ. ಓಕೆ, ಮುಂದಿನ ಪ್ರಶ್ನೆಗಳಲ್ಲಿ ಯಾವ್ಯಾವ ರೀತಿ ಪ್ರಶ್ನೆ ಒಂದಷ್ಟು ಅಂಶಗಳನ್ನು ಬೇಡತ್ತೋ ಅಷ್ಟು ವಿಚಾರವನ್ನು ಹೇಳುವಂತ ಪ್ರಯತ್ನ ಮಾಡ್ತೀನಿ. ಸರಿಯಾಗಿ ನಾವು ಇಷ್ಟು ನೋಡ್ಬಿಟ್ರೆ ಸಾಕು. ಆಯಾ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೇರವಾಗಿ ಅದೇ ಪ್ರಶ್ನೆ ಕೇಳಬೇಕು. ಇಲ್ಲದೆ ಹೋದ್ರೆ ಅದಕ್ಕೆ ಸಂಬಂಧಪಟ್ಟಂತ ವಿಚಾರ ಏನೇ ಕೇಳಿದ್ರು ಅದನ್ನ ನಾನು ಎಕ್ಸ್ಪ್ಲನೇಷನ್ ಒಳಗಡೆಗೆ ಕೊಟ್ಟಿರ್ತೀನಿ. ಓಕೆ, ಥ್ಯಾಂಕ್ ಯು.